ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2018ರಲ್ಲಿ ರಿಲೀಸ್ ಆಗಿದ್ದ ಸೂಪರ್ ಹೀರೋ ಮೂವಿ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ನ ಸ್ಟೋರಿಯನ್ನ ನೋಡೋಣ. ಇವತ್ತು ನಾವು ಬೆಸ್ಟ್ ಸ್ಪೈಡರ್ ಮ್ಯಾನ್ ಮೂವಿ ಅಂತ ಸರ್ಚ್ ಮಾಡಿದ್ರೆ ಸ್ನೇಹಿತರೆ, ಯಾವುದೇ ವೆಬ್ಸೈಟ್ ಆಗ್ಲಿ ಅಥವಾ ಆರ್ಟಿಕಲ್ ಆಗ್ಲಿ ನಂಬರ್ 1 ಸ್ಥಾನದಲ್ಲಿ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಇರುತ್ತೆ. ಇಲ್ಲ, ಈ ಮೂವಿಯ ಸೆಕೆಂಡ್ ಪಾರ್ಟ್ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ಇರುತ್ತೆ. ಕಾರಣ ಏನಂದ್ರೆ, ಮೊದಲನೇ ಬಾರಿ ಸೂಪರ್ ಹೀರೋ ಫ್ಯಾನ್ಸ್ ವಿಭಿನ್ನವಾಗಿರೋ ಆನಿಮೇಷನ್ ಸ್ಟೈಲ್ ನ ನೋಡಿದ್ರು. ಸೇಮ್ ಕಾಮಿಕ್ ಬುಕ್ ಯಾವ ತರ ಇರುತ್ತೋ ಅದೇ ರೀತಿ ಆನಿಮೇಟ್ ಮಾಡಿದ್ದಾರೆ. ಈ ಮೂವಿ ರಿಲೀಸ್ ಆದಾಗ ಹಾಲಿವುಡ್ ನ ತುಂಬಾನೇ ಆಕ್ಟರ್ಸ್ ಮತ್ತೆ MCU ಅಲ್ಲಿ ಸ್ಪೈಡರ್ ಮ್ಯಾನ್ ಪಾರ್ಟ್ ಮಾಡಿರೋ ಟಾಮ್ ಹಾಲೆಂಡ್ ಅವರು ಕೂಡ ನನ್ನ ಫೇವರೇಟ್ ಸ್ಪೈಡರ್ ಮ್ಯಾನ್ ಮೂವಿ ಇದು ಅಂತ ಹೇಳಿದ್ರು. ಜಪಾನ್ ನ ಆನಿಮೆ ಕ್ರಿಯೇಟರ್ಸ್ ಕೂಡ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ನ ರೀತಿ ಆನಿಮೇಷನ್ ಮಾಡೋದು ತುಂಬಾನೇ ಕಷ್ಟ ಅಂತ ಹೋಗ್ಲಿದ್ರು. ಅದಕ್ಕೆ ಈ ಮೂವಿಯ ರೇಟಿಂಗ್ ಕೂಡ ಅದೇ ರೀತಿ ಇದೆ. IMDb ಅಲ್ಲಿ 8.4 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 97% ರೇಟಿಂಗ್ ಇದೆ. ಬೆಸ್ಟ್ ಅನಿಮೇಟೆಡ್ ಮೂವಿ ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದೆ. ಈ ಅವಾರ್ಡ್ ಜಾಸ್ತಿ ಡಿಸ್ನಿ ಮೂವೀಸ್ ಗೆ ಸಿಕ್ತಿತ್ತು, ಆದ್ರೆ 2011 ರ್ಯಾಂಗೋ ಮೂವಿಗೆ, 2019ರಲ್ಲಿ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಗೆ ಆಸ್ಕರ್ ಸಿಕ್ಕಿದೆ. ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್ ಸೀರೀಸ್ ಅಲ್ಲಿ ಟೋಟಲ್ 3 ಮೂವೀಸ್ ಇದೆ. 2 ಮೂವೀಸ್ ರಿಲೀಸ್ ಆಗಿದೆ, 1 ರಿಲೀಸ್ ಆಗ್ಬೇಕು. ಈ ಮೂವಿಯ ಬಗ್ಗೆ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಸಪರೇಟ್ 1 ಅವರ್ ವಿಡಿಯೋನೇ ಮಾಡಬಹುದು. ಆದ್ರೆ ಸದ್ಯಕ್ಕೆ ಮೂವಿಯ ಸ್ಟೋರಿಯನ್ನ ನೋಡೋಣ. ಚಿತ್ರದಲ್ಲಿ ತುಂಬಾನೇ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ಸ್ ಮತ್ತೆ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ತೋರಿಸಿರೋದ್ರಿಂದ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಮತ್ತೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ನಡೆಯೋದು ನಾವಿರೋ ಯೂನಿವರ್ಸ್ ಅಲ್ಲಿ ಅಲ್ಲ, ಅರ್ತ್ 1610 ಅನ್ನೋ ಆಲ್ಟರ್ನೇಟ್ ಯೂನಿವರ್ಸ್ ಅಲ್ಲಿ, ಅಂದ್ರೆ ಬೇರೆ ಡೈಮೆನ್ಷನ್ ಅಲ್ಲಿ. MCU ಮೂವೀಸ್ ನಡೆಯೋದು ಅರ್ತ್ 616 ಅನ್ನೋ ಡೈಮೆನ್ಷನ್ ಅಲ್ಲಿ. ಮಾರ್ವೆಲ್ ಮೂವೀಸ್ ನೋಡಿರೋರ್ಗೆ ಈ ಆಲ್ಟರ್ನೇಟ್ ಯೂನಿವರ್ಸ್ ನ ಬಗ್ಗೆ ಗೊತ್ತೇ ಇರುತ್ತೆ. ಸಿಂಪಲ್ ಆಗಿ ಒಂದ್ಸಲ ಹೇಳ್ಬಿಡ್ತೀನಿ. ಆಲ್ಟರ್ನೇಟ್ ಯೂನಿವರ್ಸ್ ಅಥವಾ ಪ್ಯಾರಲಲ್ ಯೂನಿವರ್ಸ್ ಅಂದ್ರೆ ನಮ್ಮ ಜಗತ್ತಿನ ರೀತಿನೇ ಇನ್ಫೈನೈಟ್ ಯೂನಿವರ್ಸ್ ಗಳಿರ್ತವೆ. ನಮ್ಮ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ಯಾಲಕ್ಸೀಸ್ ಇದೆ, ಪ್ಲಾನೆಟ್ಸ್ ಗಳಿದಾವೆ. ಇಷ್ಟರಲ್ಲಿ ನಮ್ಮ ಭೂಮಿಯ ರೀತಿನೇ ಸೇಮ್ ಬೇರೆ ಪ್ಲಾನೆಟ್ಸ್ ಇರ್ಬೋದು ಅನ್ನೋ ಕಾನ್ಸೆಪ್ಟ್ ಇದು. ನಮ್ಮ ಜಗತ್ತಿನಲ್ಲಿ ನಾವು ಹೇಗೆ ಬದುಕ್ತಾ ಇದೀವೋ ಅದೇ ರೀತಿ ನಮ್ಮ ಜಗತ್ತಿನ ತರಾನೇ ಇನ್ನೊಂದು ಯೂನಿವರ್ಸ್ ಅಲ್ಲೂ ಕೂಡ ನಾವು ಇರ್ತೀವಿ. ಆದ್ರೆ ನಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆಯೋ ಅದೇ ರೀತಿ ಬೇರೆ ಯೂನಿವರ್ಸ್ ಅಲ್ಲೂ ನಡಿಬೇಕು ಅಂತ ಇಲ್ಲ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ, ನಾವು 3 ಜನ ಸ್ಪೈಡರ್ ಮ್ಯಾನ್ ನ ನೋಡಿದೀವಿ. MCU ಅಲ್ಲಿ ಒಬ್ಬ ಸ್ಪೈಡರ್ ಮ್ಯಾನ್ ಆದ್ರೆ, ಮೊದಲು ರಿಲೀಸ್ ಆಗಿದ್ದ ಸ್ಪೈಡರ್ ಮ್ಯಾನ್ ಸೀರೀಸ್ ಅಲ್ಲಿ ಇನ್ನೊಬ್ಬ ಇದ್ದಾನೆ. ಮತ್ತೆ ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಮೂವಿಯಲ್ಲೂ ಕೂಡ ಒಬ್ಬ ಸ್ಪೈಡರ್ ಮ್ಯಾನ್ ಇದ್ದಾನೆ. ಈ 3 ಜನ ಸ್ಪೈಡರ್ ಮ್ಯಾನ್ ಕೂಡ ಬೇರೆ ಬೇರೆ ಯೂನಿವರ್ಸ್ ಅಲ್ಲಿ ಇರೋದು. ಎಲ್ಲ ಯೂನಿವರ್ಸ್ ಅಲ್ಲೂ ಒಬ್ಬ ಸ್ಪೈಡರ್ ಮ್ಯಾನ್ ಇದ್ದಾನೆ, ಸೇಮ್ ವಿಲನ್ ಗಳು ಕೂಡ ಇರ್ತಾರೆ. ಈ ಮೂವಿ ಅರ್ಥ ಆಗೋದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಾಕು. ಈ ಮೂವಿಯಲ್ಲೇ ಮಿಕ್ಕಿದ ಆಲ್ಟರ್ನೇಟ್ ಯೂನಿವರ್ಸ್ ಬಗ್ಗೆ ಹೇಳ್ತಾರೆ. ಸೊ ಈಗ ಮೂವಿಯ ಕತೆ ನಡೆಯೋದು ಅರ್ತ್ 1610 ನ್ಯೂಯಾರ್ಕ್ ಅಲ್ಲಿ. ಈಗ ಪೀಟರ್ ಪಾರ್ಕರ್ ಹೇಗೆ ಸ್ಪೈಡರ್ ಮ್ಯಾನ್ ಆದ ಅಂತ ಫಾಸ್ಟ್ ಆಗಿ ತೋರಿಸ್ತಾರೆ. ಪೀಟರ್ ಪಾರ್ಕರ್ ಗೆ ರೇಡಿಯೋ ಆಕ್ಟಿವ್ ಸ್ಪೈಡರ್ ಕಚ್ಚಿರೋದ್ರಿಂದ ಸೂಪರ್ ಪವರ್ಸ್ ಬಂದಿರುತ್ತೆ. ಈ ಕಾರಣದಿಂದ ಕಳೆದ 10 ವರ್ಷಗಳಿಂದ ಜನರಿಗೆ ಹೆಲ್ಪ್ ಮಾಡ್ತಾ, ಕಷ್ಟದಲ್ಲಿ ಸಿಗಾಕೊಂಡಿರೋರ್ನ ಕಾಪಾಡ್ತಾ ಬಂದಿರ್ತಾನೆ. ಇಷ್ಟು ವರ್ಷಗಳಿಂದ ಪೀಟರೇ ಒನ್ ಅಂಡ್ ಓನ್ಲಿ ಸ್ಪೈಡರ್ ಮ್ಯಾನ್, ಬೇರೆ ಯಾರು ಇಲ್ಲ. ಇವನ ಅಂಕಲ್ ಬೆನ್ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರ್ತಾರೆ, ಆದ್ರೆ ಅವನ ಆಂಟ್ ಮೇ ಇನ್ನೂ ಬದುಕಿದ್ದಾರೆ. MJ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾನೆ. ಜೊತೆಗೆ ಬೇರೆ ಸ್ಪೈಡರ್ ಮ್ಯಾನ್ ಮೂವೀಸ್ ಅಲ್ಲಿ ನೋಡಿರೋ ಹಾಗೆ ಸೂಪರ್ ವಿಲನ್ಸ್ ಗಳಾದ ಲಿಜರ್ಡ್, ಡಾಕ್ಟರ್ ಆಕ್ಟೋಪಸ್ ಜೊತೆ ಎಲ್ಲ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಈ ಯೂನಿವರ್ಸ್ ಅಲ್ಲಿ ತಾನೊಬ್ನೇ ಸ್ಪೈಡರ್ ಮ್ಯಾನ್ ಇರೋದು ಅಂತ ಅನ್ಕೊಂಡಿರೋ ಸಂದರ್ಭದಲ್ಲಿ ಇನ್ನೊಬ್ಬ ಸ್ಪೈಡರ್ ಮ್ಯಾನ್ ಆಗೋಕೆ ರೆಡಿ ಆಗ್ತಿದ್ದಾನೆ. ಅವನು ಬೇರೆ ಯಾರು ಅಲ್ಲ, ಸ್ಕೂಲ್ಗೆ ಹೋಗೋ ಹುಡುಗ ಮೈಲ್ಸ್ ಮೊರಾಲೆಸ್. ಮೈಲ್ಸ್ ಮೊರಾಲೆಸ್ ಅವ್ರ ಅಪ್ಪ ಜೆಫ್ ಪೊಲೀಸ್ ಆಫೀಸರ್, ಮತ್ತೆ ಇವನ ಅಮ್ಮ ರಿಯೋ ನರ್ಸ್ ಆಗಿರ್ತಾರೆ. ರಿಯೋ ಮತ್ತೆ ಜೆಫ್ ಇಬ್ರಿಗೂ ತಮ್ಮ ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ. ಜೊತೆಗೆ ಇವನು ತಮ್ಮಿಂದ ದೂರ ಹೋಗ್ಬಾರ್ದು ಅಂತ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಿರ್ತಾರೆ. ಈ ಕಾರಣಕ್ಕೆ ಈಗ ಚೆನ್ನಾಗಿರೋ ಹೊಸ ಸ್ಕೂಲ್ಗೆ ಸೇರ್ಸಿದರೆ, ಆ ಸ್ಕೂಲ್ಗೆ ಹೋಗೋದಕ್ಕೆ ಮೈಲ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಇವನ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಒಪ್ಸಿದ್ದಾರೆ. ಸ್ಕೂಲ್ ಯಾವ ರೀತಿ ಇದೆ ಅಂದ್ರೆ, ವಾರ ಪೂರ್ತಿ ಸ್ಕೂಲ್ ಹಾಸ್ಟೆಲ್ ಅಲ್ಲೇ ಇರಬೇಕು, ವೀಕೆಂಡ್ಗೆ ಮಾತ್ರ ಮನೆಗೆ ಬರೋಕಾಗೋದು. ಮೈಲ್ಸ್ ನ ಜೆಫ್ ಸ್ಕೂಲ್ಗೆ ಕರ್ಕೊಂಡ್ ಬರ್ಬೇಕಾದ್ರೆ ಸ್ಪೈಡರ್ ಮ್ಯಾನ್ ನ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಜೆಫ್ಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ಅಷ್ಟೇನು ಇಷ್ಟ ಇಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದ್ರೆ ಸ್ಪೈಡರ್ ಮ್ಯಾನ್ ಮಧ್ಯದಲ್ಲಿ ಮಾಸ್ಕ್ ಹಾಕೊಂಡ್ ಬಂದು ಎಲ್ಲಾ ಕ್ರೆಡಿಟ್ಸ್ ತಗೊಂತಾನೆ ಅಂತ. ಇದರ ನಡುವೆ ನಿನ್ನೆ ರಾತ್ರಿ ಭೂಕಂಪ ಆದ ವಿಷಯದ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಈ ಭೂಕಂಪ ಆಗಿರೋದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಾಯ್ತು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಮೈಲ್ ಸ್ಕೂಲ್ಗೆ ಬಂದು ಹಿಂದೆ ಮುಂದೆ ಆಗಲ್ಲ, ಆಗ್ಲೇ ತಲೆ ಕೆಡೋಕೆ ಶುರು ಆಗುತ್ತೆ. ಬರೀ ಓದೋದು ಬರೆಯೋದು, ಕ್ಲಾಸ್ಗೆ ಹೋಗೋದು, ಟೆಸ್ಟ್ ಬರೆಯೋದು ಇದೇ ಆಗೋಯ್ತು. ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂತ ತನ್ನ ಅಂಕಲ್ ಆರನ್ ನ ಮೀಟ್ ಮಾಡೋಕೆ ಇವನ ಮನೆಗೆ ಬರ್ತಾನೆ. ಮೈಲ್ಸ್ ತನ್ನ ತಂದೆ ತಾಯಿಗಿಂತ ಜಾಸ್ತಿ ತನ್ನ ಅಂಕಲ್ ಆರನ್ ನ ಜೊತೆ ಅಟ್ಯಾಚ್ಡ್ ಆಗಿರ್ತಾನೆ. ಅಂಕಲ್ ಆರನ್ಗೂ ಕೂಡ ಮೈಲ್ಸ್ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಮೈಲ್ಸ್ ಕ್ಲಾಸ್ ಅಲ್ಲಿ ಗ್ವೆನ್ ಅನ್ನೋ ಹುಡುಗಿಯನ್ನ ಮೀಟ್ ಮಾಡಿದ ವಿಷಯ ಆರನ್ಗೆ ಹೇಳಿದಾಗ ಇವನ್ ಹೇಳ್ತಾನೆ, ಹಾಗಿದ್ರೆ ನಾಳೆನೆ ಹೋಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಹೇ ಅಂತ ಹೇಳು, ಫುಲ್ ಇಂಪ್ರೆಸ್ ಆಗೋಗ್ತಾಳೆ ಅಂತ. ಆದ್ರೆ ಮೈಲ್ಸ್ಗೆ ಹೇ ಅನ್ನೋಕು ಕೂಡ ಬರ್ತಿಲ್ಲ.
ಮೈಲ್ಸ್ಗೆ ಗ್ರಫಿಟಿ ಮಾಡೋಕೆ ಇಷ್ಟ ಇರೋದ್ರಿಂದ ಯಾರು ಇಲ್ದಲೇ ಇರೋ ಅಂತ ಪಾಳ್ ಬಿದ್ದಿರೋ ಅಂಡರ್ ಗ್ರೌಂಡ್ ಸಬ್ವೆ ಸ್ಟೇಷನ್ಗೆ ಅಂಕಲ್ ಆರನ್ ಕರ್ಕೊಂಡ್ ಬರ್ತಾನೆ. ಗ್ರಫಿಟಿ ಅಂದ್ರೆ ಸ್ನೇಹಿತರೆ ಸ್ಪ್ರೇ ಪೇಂಟ್ ಇಂದ ಗೋಡೆ ಮೇಲೆ ಡಿಸೈನ್ ಮಾಡ್ತಾರಲ್ಲ ಅದು. ಮೈಲ್ಸ್ ಅವ್ರ ಅಪ್ಪ ಇದೆಲ್ಲ ಮಾಡೋಕೆ ಬಿಡ್ತಿರಲ್ಲ. ಅಂಕಲ್ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತೀಯ ಅಂತ ಬೈತಿರ್ತಾರೆ. ಯಾಕಂದ್ರೆ ಆರನ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ. ಅಂಕಲ್ ಆರನ್ ಜೊತೆ ಸೇರಿ ಖುಷಿಯಾಗಿ ಈಗ ಗೋಡೆ ಮೇಲೆ ಗ್ರಫಿಟಿ ಮಾಡಬೇಕಾದ್ರೆ ಮೇಲಿಂದ ಒಂದು ರೇಡಿಯೋ ಆಕ್ಟಿವ್ ಸ್ಪೈಡರ್ ಬರ್ತಾ ಇದೆ. ಸೊ ಗ್ರಫಿಟಿ ಎಲ್ಲ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಈ ರೇಡಿಯೋ ಆಕ್ಟಿವ್ ಸ್ಪೈಡರ್ ಮೈಲ್ಸ್ ನ ಕೈ ಮೇಲೆ ಬಂದು ಇವನ್ಗೆ ಕಚ್ಬಿಡುತ್ತೆ. ಆದ್ರೆ ಮೈಲ್ಸ್ ತಲೆ ಕೆಡ್ಸ್ಕೊಳಲ್ಲ. ಯಾವ್ದೋ ಸಾಧಾರಣವಾದ ಸ್ಪೈಡರ್ ಇರ್ಬೇಕು ಅಂತ ಅದನ್ನ ಕೈಯಿಂದ ಹೊಡೆದು ಸಾಯಿಸಿ ಹೋಗ್ತಾನೆ. ಸ್ನೇಹಿತರೆ, ಈ ಒಂದು ಸಣ್ಣ ಘಟನೆಯಿಂದ ಮುಂದೆ ಇಡೀ ಯೂನಿವರ್ಸೇ ತಲೆ ಕೆಳಗಾಗುತ್ತೆ. ಈ ಸ್ಪೈಡರ್ ಕಚ್ಚಿದ್ರೆ ಸ್ಪೈಡರ್ ಮ್ಯಾನ್ ಆಗ್ತಾರೆ ಅಷ್ಟೇ ಅಲ್ವಾ ಅಂತ ನೀವು ಅನ್ಕೋಬಹುದು. ಇದರಿಂದ ಇಡೀ ಯೂನಿವರ್ಸ್ ಅಂದ್ರೆ ಮಲ್ಟಿವರ್ಸ್ಗೆನೆ ಏನ್ ತೊಂದರೆ ಆಗುತ್ತೆ ಅಂತ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸ್ತಾರೆ. ಸೊ ಇದೆಲ್ಲ ಆಗಿ ಮುಂದಿನ ದಿನ ಬೆಳಗ್ಗೆ ಮೈಲ್ಸ್ ಎದ್ದು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ಬೇಕಾದ್ರೆ ಪ್ಯಾಂಟ್ ತುಂಡ ಆಗೋಗಿದೆ. ಸರಿಯಾಗಿ ಹಾಕೊಳ್ಳೋಕೂ ಆಗ್ತಿಲ್ಲ. ಮನ್ಸಲ್ಲಿ ಏನಾದ್ರು ಅನ್ಕೊಂಡ್ರೆ ಆ ವಾಯ್ಸ್ ತುಂಬಾನೇ ಜೋರಾಗಿ ಕೇಳ್ತಾ ಇದೆ. ಜೊತೆಗೆ ಬೆವರು ಕಿತ್ಕೊಂಡು ಹರಿತಾ ಇದೆ. ಮೋಸ್ಟ್ಲಿ ನಾನು ದೊಡ್ಡವನಾಗಿದ್ದೀನಿ, ಪ್ಯೂಬರ್ಟಿಯ ಕಾರಣದಿಂದ ಇದೆಲ್ಲ ಆಗ್ತಿದೆ ಅಂತ ಅನ್ಕೊಂತಾ ಇದ್ದಾನೆ. ಹೀಗೆ ಗ್ವೆನ್ ಹತ್ರ ಬಂದಾಗ ಅಂಕಲ್ ಆರನ್ ಹೇಳಿದ ತರ ಶೋಲ್ಡರ್ ಟಚ್ ಮಾಡಿ ಹೇ ಅಂತ ಹೇಳ್ತಾನೆ. ಗ್ವೆನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳಿ ಹೋಗ್ಬೇಕಾದ್ರೆ ಮೈಲ್ಸ್ ನ ಕೈ ಗ್ವೆನ್ ನ ಕೂದಲಿಗೆ ಅಂಟ್ಕೊಂಡ್ಬಿಡುತ್ತೆ. ಮೈಲ್ಸ್ ಗಾಬರಿಯಾಗಿ ಜೋರಾಗಿ ಎಳ್ದಾಡ್ತಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೋ, ರಿಲ್ಯಾಕ್ಸ್ ಆಗು, ಏನಾದ್ರೂ ಮಾಡೋಣ ಅಂತ ಗ್ವೆನ್ ಹೇಳಿದ್ರು ಕೇಳ್ತಿಲ್ಲ. ನಂತರ ಏನು ಮಾಡಕ್ಕಾಗದೆ ಡಾಕ್ಟರ್ ಹತ್ರ ಬಂದಾಗ ಇವರು ಕೂದಲನ್ನೇ ಕಟ್ ಮಾಡಿ ಕೈ ಬಿಡಿಸ್ತಾರೆ. ಇನ್ನು ಇವನ ಕೈಯಲ್ಲಿ ಗ್ವೆನ್ನ ಕೂದಲು ಅಂಟ್ಕೊಂಡೇ ಇದೆ. ಜೊತೆಗೆ ಗ್ವೆನ್ದು ಕೂಡ ಹೊಸ ಹೇರ್ ಕಟ್ ಆಯ್ತು. ಇಲ್ಲಿಂದ ವಾಪಸ್ ಬಂದಾಗ ಹಾಸ್ಟೆಲ್ ಸೆಕ್ಯೂರಿಟಿ ಕೇಳ್ತಾರೆ, ನಿನ್ನೆ ರಾತ್ರಿ ಎಲ್ಲೋ ಹೊರಗೆ ಹೋಗಿದ್ದೆ ಅಲ್ವಾ, ಯಾರಿಗ್ ಕೇಳಿ ಹೋದೆ ಅಂತ. ಇವನು ಹೆದರ್ಕೊಂಡು ಒಂದು ರೂಮ್ಗೆ ಓಡ್ ಬಂದು ಬಚ್ಚಿಡ್ಕೊಂತಾನೆ. ಇದು ಬೇರೆ ಯಾರ್ದು ರೂಮ್ ಅಲ್ಲ, ಸೆಕ್ಯೂರಿಟಿ ಇದೆ ರೂಮ್ಗೆ ಬಂದು ಡೋರ್ ಕ್ಲೋಸ್ ಮಾಡ್ತಿದ್ದಂಗೆ ಡೋರ್ಗೆನೆ ಕೈ ಅಂಟ್ಕೊಳ್ಳುತ್ತೆ. ಮತ್ತೆ ಫುಲ್ ಪ್ಯಾನಿಕ್ ಆಗಿ ಕೈ ಬೀಳಿಸ್ಕೊಳ್ಳೋದಕ್ಕೆ ಒದ್ದಾಡ್ಕೊಂಡು ಇಲ್ಲಿರೋ ವಸ್ತುಗಳನ್ನೆಲ್ಲ ಬೀಳ್ಸಿ ಟೀ ಶರ್ಟ್ ಎಲ್ಲ ಹರ್ಕೊಂಡು ಗೊತ್ತಾಗ್ದಂಗೆ ಕಿಟಕಿಯಿಂದ ಹೊರಗೆ ಬರ್ತಾನೆ. ಈಗ ಕೈ ಆಯ್ತು, ಕಾಲು ಕೂಡ ಗೋಡೆನ ಕಚ್ಕೊಂಡಿದೆ. ಇಲ್ಲಿ ಕಾಲ್ ಅಂಟ್ಕೊಂಡಿರೋದಕ್ಕೆ ಬಚಾವಾದ, ಇಲ್ಲ ಅಂದ್ರೆ ಆಯ್ಕೊಂತಿದ್ದ. ಹಾಗೆ ಗೋಡೆಯ ಮೇಲೆನೆ ನಡ್ಕೊಂಡು ಸಾಹಸ ಮಾಡ್ಕೊಂಡು ಕಿಟಕಿಯಿಂದಾನೆ ತನ್ನ ರೂಮ್ಗೆ ಬರ್ತಾನೆ. ಇದನ್ನ ಗ್ವೆನ್ ನೋಡಿದ್ರು ಕೂಡ ಇವಳಿಗೆ ಆಶ್ಚರ್ಯ ಅಂತ ಅನ್ಸಲ್ಲ. ಯಾಕೆ ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ರೂಮ್ಗೆ ಬಂದು ಬೀಳ್ತಿದ್ದಂಗೆ ಇವನ್ಗೆ ಸ್ಪೈಡರ್ ಮ್ಯಾನ್ ನ ಕಾಮಿಕ್ ಬುಕ್ ಸಿಗುತ್ತೆ. ಈ ಬುಕ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ತನ್ನ ಜೊತೆ ಏನೇನ್ ಆಗ್ತಾ ಇದೆಯೋ ಸೇಮ್ ಅದೇ ರೀತಿ ಪೀಟರ್ ಪಾರ್ಕರ್ ನ ಜೊತೆ ಕೂಡ ಆಗಿತ್ತು ಅಂತ. ಆದ್ರೆ ಒಂದೇ ಜಗತ್ತಿನಲ್ಲಿ ಇಬ್ರು ಸ್ಪೈಡರ್ ಮ್ಯಾನ್ ಹೇಗಿರೋಕೆ ಸಾಧ್ಯ ಅಂತ ಮತ್ತೆ ತನ್ನ ಅಂಕಲ್ ಜೊತೆ ಸಬ್ವೆ ಸ್ಟೇಷನ್ ಹತ್ರ ಗ್ರಫಿಟಿ ಮಾಡಿದ್ನಲ್ಲ ಅಲ್ಲಿಗೆ ಬರ್ತಾನೆ. ಸ್ಪೈಡರ್ ಕಚ್ಚಿತ್ತಲ್ಲ ಅದನ್ನ ಒಂದ್ಸಲ ಚೆಕ್ ಮಾಡೋಣ ಅಂತ. ಆ ಸ್ಪೈಡರ್ ಇಲ್ಲೇ ಸಾವನ್ನಪ್ಪಿರೋದನ್ನ ನೋಡಿದಾಗ ಇವನ್ಗನ್ಸುತ್ತೆ ಇದು ನಾರ್ಮಲ್ ಸ್ಪೈಡರ್ ತರಾನೇ ಕಾಣ್ತಿದೆ. ಹೇಗ್ ನಾನು ಸ್ಪೈಡರ್ ಮ್ಯಾನ್ ಆಗ್ತಿದ್ದೀನಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಇವನ ಸ್ಪೈಡರ್ ಸೆನ್ಸ್ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಬೇರೆ ಸ್ಪೈಡರ್ ಮ್ಯಾನ್ ಮೂವೀಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸ್ಪೈಡರ್ ಮ್ಯಾನ್ ಗೆ ಇರುವಂತ ಒಂದು ಸ್ಪೆಷಲ್ ಪವರ್ ಈ ಸ್ಪೈಡರ್ ಸೆನ್ಸ್. ಯಾವ್ದಾದ್ರು ತೊಂದ್ರೆ ಅಥವಾ ಏನಾದ್ರೂ ಸಮಸ್ಯೆ ಆಗ್ತಿದ್ರೆ ಮೊದ್ಲೇ ಸ್ಪೈಡರ್ ಮ್ಯಾನ್ ಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಮೈಲ್ಸ್ಗೆ ಇದು ಹೊಸದಾಗಿರೋದ್ರಿಂದ ಸ್ಪೈಡರ್ ಸೆನ್ಸ್ ಏನು ಅಂತ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಯಾಕೆ ನನ್ನ ತಲೆಯಲ್ಲಿ ಏನೋ ಒಂಥರ ಆಗ್ತಿದೆ ಅಂತ ಹಾಗೆ ಮುಂದೆ ನಡ್ಕೊಂಡು ಬಂದಾಗ ಇಲ್ಲಿ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ನಾರ್ಮನ್ ಜೊತೆ ಫೈಟ್ ಮಾಡ್ತಿದ್ದಾನೆ. ಈ ನಾರ್ಮನ್ ಬೇರೆ ಯಾರು ಅಲ್ಲ, ಗ್ರೀನ್ ಗಾಬ್ಲಿನ್. ಪೀಟರ್ ಹೇಳ್ತಾ ಇದ್ದಾನೆ, ಬೇರೆ ಡೈಮೆನ್ಷನ್ಗೆ ಅಂದ್ರೆ ಆಲ್ಟರ್ನೇಟ್ ಯೂನಿವರ್ಸ್ಗೆ ಪೋರ್ಟಲ್ ಓಪನ್ ಮಾಡೋಕೆ ನಾನು ಬಿಡಲ್ಲ. ನೀವು ಮಾಡ್ತಿರೋ ಕೆಲಸದಿಂದ ಈ ಊರಿನ ಕೆಳಗೆ ಬ್ಲ್ಯಾಕ್ ಹೋಲ್ ಸೃಷ್ಟಿಯಾಗಿ ಎಲ್ಲ ನಾಶ ಆಗ್ಬೋದು ಅಂತ ಫೈಟ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಮೈಲ್ಸ್ ಕೂಡ ಇವರ ಫೈಟ್ ನ ನಡುವೆ ಹೋಗಿ ಸಿಗಾಕೊಂತಾನೆ. ಮೈಲ್ಸ್ ನ ನೋಡಿ ಪೀಟರ್ ಇವರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದಾಗ ತನ್ನ ಸ್ಪೈಡರ್ ಸೆನ್ಸ್ ಇಂದ ಮೈಲ್ಸ್ ಕೂಡ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ನಿನಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನೀನೀಗ ಸ್ಪೈಡರ್ ಮ್ಯಾನ್ ಆಗ್ತೀಯಾ. ಮೊದ್ಲು ಕಷ್ಟ ಆದ್ರೂ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನ್ ನಿನ್ ಜೊತೆ ಇರ್ತೀನಿ, ಸದ್ಯಕ್ಕೆ ನೀನ್ ಇಲ್ಲೇ ಇರು ಅಂತ ಹೇಳಿ ಮತ್ತೆ ಗ್ರೀನ್ ಗಾಬ್ಲಿನ್ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಈಗ ಸ್ನೇಹಿತರೆ ಇಲ್ಲಿ ಒಂದು ದೊಡ್ಡ ಕೊಲೈಡರ್ ಅನ್ನೋ ಮೆಷಿನ್ ನ ನೋಡ್ತೀವಿ. ಇದು ಪಾರ್ಟಿಕಲ್ ಆಕ್ಸಲರೇಟರ್. ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಡೈಮೆನ್ಷನ್ಗೆ ಪೋರ್ಟಲ್ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ಗೆ ಒಂದು ಸೇತುವೆ ಸೃಷ್ಟಿ ಆಗುತ್ತೆ. ಇದರಿಂದ ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ಗೆ ಹೋಗಿ ಬರ್ಬೋದು. ಈ ಪಾರ್ಟಿಕಲ್ ಆಕ್ಸಲರೇಟರ್ ನ ಮಾಡಿರೋದು ವಿಲ್ಸನ್ ಫಿಸ್ಕ್ ಅನ್ನೋ ವ್ಯಕ್ತಿ. ಇವನನ್ನ ದ ಕಿಂಗ್ ಪಿನ್ ಅಂತ ಕೂಡ ಕರೀತಾರೆ. ಕಿಂಗ್ ಪಿನ್ ಬಂದು ಕೊಲೈಡರ್ ನ ಸ್ಟಾರ್ಟ್ ಮಾಡಿಸ್ತಾನೆ. ಈ ಕಡೆ ಪೀಟರ್ ಪಾರ್ಕರ್ ಒಂದು ಪೆನ್ ಡ್ರೈವ್ ನ ರೀತಿ ಇರೋ ಕೀನ ಸಹಾಯದಿಂದ ಕೊಲೈಡರ್ ನ ಸ್ಟಾಪ್ ಮಾಡೋಕೆ ನೋಡ್ತಿದ್ದಾನೆ. ಆದ್ರೆ ಈಗ ಇನ್ನೊಬ್ಬ ಸೂಪರ್ ವಿಲನ್ ಪ್ರೌಲರ್ ಬಂದು ಪೀಟರ್ ಮೇಲೆ ದಾಳಿ ಮಾಡ್ತಾನೆ. ಕೊಲೈಡರ್ ಅನ್ಸ್ಟೇಬಲ್ ಆಗಿದೆ. ಇದು 5 ಡೈಮೆನ್ಷನ್ಗೆ ಪೋರ್ಟಲ್ ಓಪನ್ ಮಾಡ್ತಿದೆ. ಮೊದಲು ನಾವಿದನ್ನ ನಿಲ್ಲಿಸಬೇಕು ಅಂತ ಸೈಂಟಿಸ್ಟ್ ಗಳೆಲ್ಲ ಹೇಳ್ತಿದ್ರು ಕೂಡ ಕಿಂಗ್ ಪಿನ್ ಕೇಳ್ತಿಲ್ಲ.
ಪೀಟರ್ ನ ತಡೆಯೋಕೆ ಹೋದ ಗ್ರೀನ್ ಗಾಬ್ಲಿನ್ ಇವನನ್ನ ಹಿಡ್ಕೊಂಡು ಕೊಲೈಡರ್ ನ ಮಧ್ಯಕ್ಕೆ ತಳ್ಕೊಂಡ್ ಬಂದ್ಬಿಡ್ತಾನೆ. ಇದರಿಂದ ಕೊಲೈಡರ್ ಬ್ಲಾಸ್ಟ್ ಆಗೋಗುತ್ತೆ. ಈ ಬ್ಲಾಸ್ಟ್ ಅಲ್ಲಿ ಗ್ರೀನ್ ಗಾಬ್ಲಿನ್ ಸಾವನ್ನಪ್ಪಿದ್ರೆ ಪೀಟರ್ ತುಂಬಾನೇ ಗಾಯಗೊಂಡು ಬಿದ್ದಿದ್ದಾನೆ. ಮೈಲ್ಸ್ ಪೀಟರ್ ಹುಷಾರಾಗಿದ್ದಾನ ಅಂತ ನೋಡೋಕೆ ಬಂದಾಗ ಪೀಟರ್ ಇವನ್ಗೆ ಕೊಲೈಡರ್ ನ ಸ್ಟಾಪ್ ಮಾಡೋಕೆ ಇರೋ ಕೀಯನ್ನ ಕೊಟ್ಟು ಹೇಳ್ತಾನೆ. ಕಿಂಗ್ ಪಿನ್ ಸುಮ್ನೆ ಕೂರಲ್ಲ, ಮತ್ತೆ ಈ ಕೊಲೈಡರ್ ನ ಖಂಡಿತ ಆನ್ ಮಾಡೇ ಮಾಡ್ತಾನೆ. ಅದನ್ನ ನಿಲ್ಸೋಕೆ ಈ ಕೀಯಿಂದ ಮಾತ್ರ ಸಾಧ್ಯ. ಮೇಲಿರೋ ಒಂದು ಪೋರ್ಟ್ಗೆ ಈ ಕೀಯನ್ನ ಹಾಕಿ ಬಟನ್ ಪ್ರೆಸ್ ಮಾಡಿದ್ರೆ ಕೊಲೈಡರ್ ನಾಶ ಆಗುತ್ತೆ. ಈ ಕೆಲಸ ನನ್ಗೋಸ್ಕರ ನೀನ್ ಮಾಡ್ತೀಯಲ್ವಾ ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ಕಳಿಸ್ತಾನೆ. ಹಿಂದೆನೆ ಕಿಂಗ್ ಪಿನ್ ಬಂದು ಪೀಟರ್ಗೆ ಹೊಡೆದು ಇವನನ್ನ ಸಾಯಿಸ್ತಾನೆ. ಮೈಲ್ಸ್ ಇಲ್ಲಿಂದ ಹೋಗ್ಬೇಕಾದ್ರೆ ಮಿಸ್ ಆಗಿ ಶಬ್ದ ಮಾಡ್ಬಿಡ್ತಾನೆ. ಅದಕ್ಕೆ ಕಿಂಗ್ ಪಿನ್ ಆ ಹುಡುಗನನ್ನ ಕೂಡ ಸಾಯಿಸುವಂತ ಪ್ರೌಲರ್ಗೆ ಕಳಿಸ್ತಾನೆ. ಮೈಲ್ಸ್ ಹೇಗೋ ಮಾಡಿ ಇವನಿಂದ ತಪ್ಪಿಸ್ಕೊಂಡು ತನ್ನ ಮನೆಗೆ ಓಡ್ ಬರ್ತಾನೆ. ಹಾಸ್ಟೆಲ್ಗೆ ಹೋಗಲ್ಲ. ಇವರಮ್ಮ ಕೇಳ್ತಾರೆ, ಯಾಕೆ ಭೂಕಂಪದಿಂದ ನಿನ್ಗೆ ಭಯ ಆಯ್ತಾ ಅಂತ. ಅಂದ್ರೆ ಇಲ್ಲಿ ಅವಾಗವಾಗ ಭೂಕಂಪ ಆಗ್ತಿರೋದಕ್ಕೆ ಕಾರಣನೇ ಆ ಕೊಲೈಡರ್. ಈಗ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ಸಾವನ್ನಪ್ಪಿರೋದ್ರ ಬಗ್ಗೆನೆ ತೋರಿಸ್ತಾ ಇದ್ದಾರೆ. ಜನ ಎಲ್ಲ ಫುಲ್ ಶಾಕ್ ಆಗಿದ್ದಾರೆ, ತಮ್ಮ ಹೀರೋಗೆ ಈಗಾಯ್ತಲ್ಲ ಅಂತ. ಎಲ್ಲರೂ ಅನ್ಕೊಂಡಿದ್ದಾರೆ ಭೂಕಂಪ ಆದಾಗ ಸ್ಪೈಡರ್ ಮ್ಯಾನ್ ಸಾವನ್ನಪ್ಪಿರೋದು ಅಂತ. ಆದ್ರೆ ಸತ್ಯ ಯಾರಿಗೂ ಗೊತ್ತಾಗಿಲ್ಲ. ಪೀಟರ್ನ ಹೆಂಡತಿ MJ ಪೀಟರ್ ಬಗ್ಗೆ ಜನರ ಮುಂದೆ ಮಾತಾಡ್ತಾ ಪೀಟರ್ ಹೇಳಿದ ಒಂದು ವಿಷಯವನ್ನ ಹೇಳ್ತಾಳೆ. ಮಾಸ್ಕ್ ಹಿಂದೆ ನಾನಷ್ಟೇ ಅಲ್ಲ, ಯಾರಾದ್ರೂ ಇರ್ಬೋದು. ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೋ ಅವರೆಲ್ಲ ಸೂಪರ್ ಹೀರೋನೆ ಅಂತ ಪೀಟರ್ ಹೇಳಿದ್ದ ಅಂತ. ಸೊ ಮೈಲ್ಸ್ ಪೀಟರ್ಗೆ ಮಾಡಿರೋ ಪ್ರಾಮಿಸ್ ನ ಏನಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಮೊದಲು ಒಂದು ಸ್ಟೋರ್ಗೆ ಹೋಗಿ ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ನ ತಗೊಂತಾನೆ. ಈ ಸ್ಟೋರ್ ನ ಓನರ್ ಬೇರೆ ಯಾರು ಅಲ್ಲ, ಸ್ಟ್ಯಾನ್ಲಿ ಅವರು. ಅಂದ್ರೆ ಮಾರ್ವೆಲ್ ನ ಮತ್ತೆ ತುಂಬಾನೇ ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ ನ ಇವರೇ ಕ್ರಿಯೇಟ್ ಮಾಡಿರೋದು. MCU ಮೂವೀಸ್ ಅಲ್ಲಿ ಇವರ ಸಣ್ಣ ಕ್ಯಾಮಿಯೋ ಅಪಿಯರೆನ್ಸ್ ಇದ್ದೇ ಇರುತ್ತೆ. ಈ ಮೂವಿಯಲ್ಲಿ ಇದು ಇವರ ಕ್ಯಾಮಿಯೋ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಮೂವಿ ರಿಲೀಸ್ ಆಗಿದ್ದು 2018 ಡಿಸೆಂಬರ್ ಅಲ್ಲಿ. ಆದ್ರೆ ರಿಲೀಸ್ಗೂ ಮುಂಚೆನೆ ನವೆಂಬರ್ ಅಲ್ಲಿ ಸ್ಟ್ಯಾನ್ಲಿ ಅವರು ತೀರ್ಕೊಂಡಿದ್ರು. ಸೊ ಈಗ ಮೈಲ್ಸ್ ಕಾಸ್ಟ್ಯೂಮ್ ಹಾಕೊಂಡು ಸ್ಪೈಡರ್ ಮ್ಯಾನ್ ಆಗೋಕೆ ರೆಡಿ ಆಗಿದ್ದಾನೆ. ಫಸ್ಟ್ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ಸ್ಪೈಡರ್ ಮ್ಯಾನ್ ತರ ಎಲ್ಲಾ ಕಡೆ ಹಾರ್ಕೊಂಡು ಹೋಗೋಣ ಅಂತ ಒಂದು ಬಿಲ್ಡಿಂಗ್ ಮೇಲೆ ಹತ್ ಬಂದು ನಿಂತ್ಕೊಂತಾನೆ. ಆದ್ರೆ ಹೈಟ್ ಜಾಸ್ತಿ ಇರೋದ್ರಿಂದ ಮೀಟರ್ ಆಫ್ ಆಗಿ ಕೆಳಗೆ ಇಳಿದು ಬರ್ತಾನೆ. ಪಕ್ಕ ಹೈಟ್ ಕಮ್ಮಿ ಇರೋ ಇನ್ನೊಂದು ಬಿಲ್ಡಿಂಗ್ ಗೆ ಈಗ ಹತ್ ಬಂದು ಇನ್ನೇನ್ ಜಂಪ್ ಹೊಡೆಯೋಕೆ ರೆಡಿ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಶೂ ಲೇಸ್ಗೆ ಎಡವಿ ಬಿಲ್ಡಿಂಗ್ ಇಂದ ಕೆಳಗೆ ಹಾಕೊಂತಾನೆ. ಸ್ಪೈಡರ್ ಮ್ಯಾನ್ ಆಗಿರೋದ್ರಿಂದ ಏನು ಆಗಲ್ಲ. ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಪೀಟರ್ ಕೊಟ್ಟಿದ್ದ ಕೊಲೈಡರ್ ಅನ್ನ ಸ್ಟಾಪ್ ಮಾಡೋಕೆ ಇವನ ಜೇಬಲ್ಲಿ ಇತ್ತು, ಅದು ಈಗ ಹಾಳಾಗಿದೆ. ಸೊ ಇವತ್ತು ರಾತ್ರಿ ಪೀಟರ್ನ ಸಮಾಧಿ ಹತ್ರ ಬಂದು ಆ ಕೀನ ನಾನು ಹಾಳು ಮಾಡ್ಬಿಟ್ಟೆ ಅಂತ ಸಾರಿ ಕೇಳ್ಬೇಕಾದ್ರೆ ಹಿಂದೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ಇವನನ್ನ ಟಚ್ ಮಾಡ್ತಿದ್ದಂಗೆ ಆ ವ್ಯಕ್ತಿಗೆ ಸರಿಯಾಗಿ ಕರೆಂಟ್ ಶಾಕ್ ಹೊಡೆಯುತ್ತೆ. ಇದರಿಂದ ದೂರ ಹಾರೋಗಿ ಬೀಳ್ತಾನೆ. ಇದ್ಯಾವುದೋ ಹೊಸ ಸ್ಪೈಡರ್ ಮ್ಯಾನ್ ಪವರ್ಸ್ ಮೈಲ್ಸ್ ಗೆ ಬಂದಿದೆ. ಮೈಲ್ಸ್ ಯಾರದು ಅಂತ ಹತ್ರ ಬಂದು ನೋಡಿದಾಗ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ಇವನ್ ನೋಡೋದಕ್ಕೆ ಸೇಮ್ ಪೀಟರ್ ಪಾರ್ಕರ್ ತರಾನೇ ಇದ್ದಾನೆ. ಸ್ಪೈಡರ್ ಮ್ಯಾನ್ ನ ಬಟ್ಟೆ ಕೂಡ ಹಾಕಿದ್ದಾನೆ. ತಲೆ ಕೂದಲು ಬಣ್ಣ ಚೇಂಜ್ ಇದೆ, ಸ್ವಲ್ಪ ಹೊಟ್ಟೆ ಬಂದಿರೋದ್ ಬಿಟ್ರೆ ಸೇಮ್ ಪೀಟರ್ ಪಾರ್ಕರ್ ತರಾನೇ ಇದ್ದಾನೆ. ಈಗ ನಮ್ಗೆ ತೋರಿಸ್ತಾರೆ ಇವನ್ ಯಾರು ಅಂತ. ಇವನ ಹೆಸರು ಪೀಟರ್ ಬಿ ಪಾರ್ಕರ್ ಅಂತ. ಇವನು ಅರ್ತ್ 616 ಡೈಮೆನ್ಷನ್ ಇಂದ ಬಂದಿರೋದು. ಕಳೆದ 22 ವರ್ಷಗಳಿಂದ ಪೀಟರ್ ಸ್ಪೈಡರ್ ಮ್ಯಾನ್ ಆಗಿರ್ತಾನೆ. ಈ ಡೈಮೆನ್ಷನ್ ಅಲ್ಲಿ ಪೀಟರ್ ನ ಲೈಫ್ ಅರ್ಧ ಕಿತ್ತೋಗಿ ಊರ್ ಬಾಗ್ಲಾಗಿದೆ. ಇವನ ಆಂಟ್ ಮೇ ಸಾವನ್ನಪ್ಪಿರ್ತಾರೆ. MJ ಜೊತೆ ಮದುವೆ ಆಗಿದ್ರು ಲೈಫ್ ಸರಿ ಇರಲ್ಲ, ಅವಳಿಗೆ ಮಕ್ಕಳು ಬೇಕಾಗಿರುತ್ತೆ. ಆದ್ರೆ ಪೀಟರ್ ರೆಡಿ ಆಗಿಲ್ಲ. ಈ ಕಾರಣಕ್ಕೆ ಡಿವೋರ್ಸ್ ಕೂಡ ಆಗಿ ಯಾವಾಗ್ಲೂ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಆಳೋದು, ಚೆನ್ನಾಗಿ ತಿನ್ನೋದು. MJ ಪ್ರೆಗ್ನೆಂಟ್ ಆಗ್ಲಿಲ್ಲ, ಆದ್ರೆ ಇವನೇ ಪ್ರೆಗ್ನೆಂಟ್ ಆಗಿರೋ ರೀತಿ ಹೊಟ್ಟೆ ಬೆಳೆಸ್ಕೊಂಡು ಡಿಪ್ರೆಷನ್ಗೆ ಹೋಗೋದೊಂದು ಬಾಕಿ, ಆ ರೀತಿ ಆಗಿದ್ದಾನೆ. ಸೊ ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಇದ್ದಕ್ಕಿದ್ದಂಗೆ ಇವನ ಮನೆಯಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಆ ಪೋರ್ಟಲ್ ಇವನನ್ನ ಎಳ್ಕೊಂಡು ಬಂದು ಮೈಲ್ಸ್ ನ ಡೈಮೆನ್ಷನ್ ಗೆ ಬಿಸಾಕುತ್ತೆ. ಇದಾಗಿದ್ದು ಕಿಂಗ್ ಪಿನ್ ನ ಕೊಲೈಡರ್ ಇಂದ. ಅವತ್ತು 5 ಡೈಮೆನ್ಷನ್ ಗೆ ಪೋರ್ಟಲ್ ಓಪನ್ ಆಗಿತ್ತು. 1 ಡೈಮೆನ್ಷನ್ ಇಂದ ಇವನ್ ಬಂದಿದ್ದಾನೆ. ಅಂದ್ರೆ ಇನ್ನ 4 ಡೈಮೆನ್ಷನ್ ಇಂದ ಯಾರ್ಯಾರು ಬಂದಿದ್ದಾರೆ ಅಂತ ಮುಂದೆ ನೋಡೋಣ. ಪೀಟರ್ ಬಿ ಪಾರ್ಕರ್ ಇಲ್ಲಿಗೆ ಬರ್ತಿದ್ದಂಗೆ ಫುಲ್ ಕನ್ಫ್ಯೂಸ್ ಆಗೋಗಿದ್ದಾನೆ. ಇದೇನ್ ನೋಡೋದಕ್ಕೆ ನ್ಯೂಯಾರ್ಕ್ ನ ರೀತಿನೇ ಕಾಣ್ತಿದೆ, ಆದ್ರೆ ಇದು ನಾನಿದ್ದ ನ್ಯೂಯಾರ್ಕ್ ಅಲ್ಲ ಅಂತ. ಯಾಕಂದ್ರೆ ತನ್ನ ಡೈಮೆನ್ಷನ್ ಅಲ್ಲಿ ಕೋಕೋ ಕೋಲಾ ಇದ್ದಿದ್ದು ಇಲ್ಲಿ ಕೋಕಾ ಸೋಡಾ ಆಗೋಗಿದೆ. ಸ್ನ್ಯಾಪ್ ಚಾಟ್ ನ ಹೆಸರು ಪೀಕಬು ಅಂತ ಇದೆ. ಫ್ರಮ್ ಡಸ್ಕ್ ಟಿಲ್ ಶಾನ್ ಅಂತ ಮೂವಿ ಪೋಸ್ಟರ್ ಇದೆ. ಈ ಮೂವಿಯ ಹೆಸರು ಅರ್ತ್ 616 ಅಲ್ಲಿ ಶಾನ್ ಆಫ್ ದ ಡೆಡ್. ಎಲ್ಲ ಹೆಸರು ಚೇಂಜ್ ಇದೆ, ಆದ್ರೆ ಸಿಮಿಲರ್ ಆಗಿದೆ. ಇದೆಲ್ಲ ನೋಡಿ ಪೀಟರ್ಗೆ ಫ್ಲಾಶ್ ಆಗುತ್ತೆ, ನಾನು ಬೇರೆ ಆಲ್ಟರ್ನೇಟ್ ಯೂನಿವರ್ಸ್ಗೆ ಬಂದಿದ್ದೀನಿ ಅಂತ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಪೀಟರ್ ಬಿ ಪಾರ್ಕರ್ ಬಂದಿರೋದು ಅರ್ತ್ 616 ಇಂದ. ಇದೇ ಅರ್ತ್ 616 ಅಲ್ಲಿ MCU ನ ಸ್ಟೋರಿ ನಡೆಯೋದು. MCU ನ ಸ್ಪೈಡರ್ ಮ್ಯಾನ್ ಮೂವೀಸ್ ಅಲ್ಲಿ ಟಾಮ್ ಹಾಲೆಂಡ್ ಅವರು ಆಕ್ಟ್ ಮಾಡಿರೋ ಸ್ಪೈಡರ್ ಮ್ಯಾನ್ ಇದ್ದಾನೆ. ಅಂದ್ರೆ MCU ಸ್ಪೈಡರ್ ಮ್ಯಾನ್ ಮತ್ತೆ ಈ ಪೀಟರ್ ಬಿ ಪಾರ್ಕರ್ ಇಬ್ರು ಒಬ್ರೆ ಅಂತ ಆಯ್ತು. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಲ್ಲಿ ಆಂಟ್ ಮೇ ಸಾವನ್ನಪ್ಪಿರ್ತಾರೆ. ಇಲ್ಲೂ ಪೀಟರ್ ಬಿ ಪಾರ್ಕರ್ ನ ಸ್ಟೋರಿಯಲ್ಲೂ ಆಂಟ್ ಮೇ ಸಾವನ್ನಪ್ಪಿದ್ದಾರೆ. ಆದ್ರೆ MCU ಅಲ್ಲಿ ಇನ್ನೂ MJ ನ ಸ್ಪೈಡರ್ ಮ್ಯಾನ್ ಮದ್ವೆ ಆಗಿಲ್ಲ ಅಷ್ಟೇ. ಆದ್ರೆ ಮುಂದೆ ಇಬ್ರು ಮದ್ವೆ ಆಗಿ ಡಿವೋರ್ಸ್ ಕೂಡ ಆಗುತ್ತೆ ಅಂತ ನಾನ್ ಅನ್ಕೊಂಡೆ. ಆದ್ರೆ ಈ ಮೂವಿ
ಮೂವಿಯ ಸೆಕೆಂಡ್ ಪಾರ್ಟ್ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ಅಲ್ಲಿ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೆಕೆಂಡ್ ಪಾರ್ಟ್ ಅಪ್ಲೋಡ್ ಆದಾಗ ಆ ವಿಡಿಯೋ ಕೂಡ ಸ್ನೇಹಿತರೆ ಮಿಸ್ ಮಾಡದೆ ನೋಡಿ. ಸೊ ಈಗ ಈ ಸ್ಟೋರಿಯ ಕಡೆ ವಾಪಸ್ ಬರೋಣ. ಮೈಲ್ಸ್ ಪೀಟರ್ ಹತ್ರ ಕೂತಿರೋದನ್ನ ಪೊಲೀಸ್ ಅವರು ನೋಡಿ ಮೈಲ್ಸೇ ಪೀಟರ್ಗೆ ಏನೋ ಮಾಡಿದ್ದ ಅಂತ ಅರೆಸ್ಟ್ ಮಾಡೋಕೆ ಬರ್ತಾ ಇದ್ದಾರೆ. ಮೈಲ್ಸ್ ಫುಲ್ ಗಾಬರಿಯಾಗಿ ಪೀಟರ್ನ ಎತ್ಕೊಂಡು ಇವನ ಕೈಯಲ್ಲಿರೋ ವೆಬ್ ಶೂಟರ್ ಇಂದ ವೆಬ್ ಶೂಟ್ ಮಾಡ್ತಾನೆ. ಅದು ಹೋಗಿ ಟ್ರೈನ್ಗೆ ಕಚ್ಕೊಂಡು ಇವ್ರಿಬ್ರನ್ನ ಊರ್ ತುಂಬಾ ಎಳ್ಕೊಂಡು ಹೋಗ್ತಾ ಇದೆ. ಪೊಲೀಸ್ ಅವರು ಇವನು ಡೆಡ್ ಬಾಡಿ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ ಹಿಂದೆನೆ ಬರ್ತಿದ್ದಾರೆ. ಮೊದ್ಲೇ ಪೀಟರ್ ಪಾರ್ಕರ್ನ ಅರ್ಧ ಜೀವ ಉಳ್ಕೊಂಡಿತ್ತು, ಆದ್ರೆ ಈಗ ರೋಡ್ ಅಲ್ಲಿ ಎಲ್ಲ ಉಜ್ಜಾಡ್ಕೊಂಡು ಗಾಡಿಗಳಿಗೆಲ್ಲ ಗುದ್ಕೊಂಡು ಹೋಗಿ ಕೊನೆಗೆ ಅರ್ಧ ಜೀವ ಇರೋದು ಕಾಲ್ಭಾಗ ಜೀವ ಆದ್ಮೇಲೆ ಟ್ರೈನ್ ನಿಂತ್ಕೊಳ್ಳುತ್ತೆ. ಮೈಲ್ಸ್ ಇವನನ್ನ ಕರ್ಕೊಂಡ್ ಬಂದು ತನ್ನ ರೂಮ್ ಅಲ್ಲಿ ಕಟ್ಟಾಕಿ ಯಾರ್ ನೀನು ಸೇಮ್ ಪೀಟರ್ ತರಾನೇ ಇದೆಯಲ್ಲ ಅಂತ ಕೇಳಿದಾಗ ಇವನು ಬೇರೆ ಡೈಮೆನ್ಷನ್ ಇಂದ ಬಂದಿರೋ ಎಲ್ಲ ವಿಷಯವನ್ನ ಹೇಳ್ತಾನೆ. ಮೈಲ್ಸ್ ಕೇಳ್ತಾನೆ, ಹಾಗಿದ್ರೆ ನೀವೇ ನನಗೆ ಸ್ಪೈಡರ್ ಮ್ಯಾನ್ ಆಗೋದು ಹೇಗೆ ಅಂತ ಹೇಳ್ಕೊಡಿ ಅಂತ. ಆದ್ರೆ ಪೀಟರ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ತನಗೆ ಕಟ್ಟಿರೋ ಹಗ್ಗವನ್ನ ಬಿಚ್ಕೊಂಡು ಇಲ್ಲಿಂದ ಹೋಗೋಕೆ ನೋಡ್ತಾನೆ, ಆದ್ರೆ ಸಡನ್ ಆಗಿ ಗ್ಲಿಚ್ ಆಗಿ ಕೆಳಗೆ ಬೀಳ್ತಾನೆ. ಸೊ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋ ಹಾಗೆ ಈ ರೀತಿ ಪೀಟರ್ ಅವಾಗವಾಗ ಗ್ಲಿಚ್ ಆಗ್ತಿದ್ದಾನೆ. ಕಾರಣ ಏನಂದ್ರೆ ಇದು ಇವನು ಇರ್ಬೇಕಾಗಿರೋ ಯೂನಿವರ್ಸ್ ಅಲ್ಲ, ಈ ರಿಯಾಲಿಟಿನೇ ಬೇರೆ. ಇವನು ತಪ್ಪಾದ ಯೂನಿವರ್ಸ್ ಅಲ್ಲಿ ಇರೋದ್ರಿಂದ ಇವನ ಅಸ್ತಿತ್ವ ನಾಶ ಆಗೋದಕ್ಕೋಸ್ಕರ ಗ್ಲಿಚ್ ಆಗ್ತಿದ್ದಾನೆ. ತನ್ನ ಡೈಮೆನ್ಷನ್ಗೆ ಬೇಗ ವಾಪಸ್ ಹೋಗ್ದಲೆ ಜಾಸ್ತಿ ಹೊತ್ತು ಇಲ್ಲ ಇದ್ದ ಅಂದ್ರೆ ಇದೇ ರೀತಿ ಗ್ಲಿಚ್ ಆಗಿ ಇವನು ನಾಶ ಆಗೋ ಸಾಧ್ಯತೆ ಇದೆ. ಮೈಲ್ಸ್ಗೆ ಕೊಲೈಡರ್ ಎಲ್ಲಿದೆ ಅಂತ ಕೇಳ್ಕೊಂಡು ಪೀಟರ್ ಒಬ್ನೇ ಇಲ್ಲಿಂದ ಹೋಗ್ಬೇಕಾದ್ರೆ ಕೊಲೈಡರ್ ಇಂದ ನೀನೇನೋ ವಾಪಸ್ ನಿಮ್ ಡೈಮೆನ್ಷನ್ಗೆ ಹೋಗ್ತೀಯಾ. ಆಮೇಲೆ ಕೊಲೈಡರ್ನ ನಾಶ ಮಾಡೋಕೆ ಕೀ ಬೇಕು ಅಂತ ಡ್ಯಾಮೇಜ್ ಆಗಿರೋ ಕೀಯನ್ನ ತೋರಿಸ್ತಾನೆ ಮೈಲ್ಸ್. ಈ ಕೀ ಮೇಲೆ ಆಲ್ಕಮ್ಯಾಕ್ಸ್ ಹೆಸರು ಬರ್ದಿರೋದು ನೋಡಿ ಪೀಟರ್ ಹೇಳ್ತಾನೆ, ಇದನ್ನ ಮತ್ತೆ ರೆಡಿ ಮಾಡಬೇಕು ಅಂದ್ರೆ ಆಲ್ಕಮ್ಯಾಕ್ಸ್ ಕಂಪನಿಗೆ ಹೋಗಿ ನಮಗೆ ಬೇಕಾಗಿರೋ ಡೀಟೇಲ್ಸ್ ತಗೊಂಡ್ ಬಂದ್ರೆ ಇದೇ ತರ ಇನ್ನೊಂದು ಕೀ ಮಾಡಬಹುದು ಅಂತ ಮೈಲ್ಸ್ ನ ತನ್ನ ಜೊತೆ ಸೇರಿಸ್ಕೊಂಡು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ. ಮುಂದಿನ ದಿನ ಪೀಟರ್ ಚೆನ್ನಾಗಿ ಬರ್ಗರ್ ತಿಂದು ಆಲ್ಕಮ್ಯಾಕ್ಸ್ ಬಿಲ್ಡಿಂಗ್ ಹತ್ರ ಬರ್ತಾರೆ. ಇಬ್ರು ಸ್ಪೈಡರ್ ಮ್ಯಾನ್ ನ ಬಟ್ಟೆ ಹಾಕೊಂಡು ರೆಡಿ ಆಗ್ತಿದ್ದಾರೆ. ಆದ್ರೆ ಪೀಟರ್ ಹೇಳ್ತಾನೆ, ನಾನು ಯಾರಿಗೂ ಕಾಣ್ದಂಗೆ ಏರ್ ವೆಂಟ್ಸ್ ನ ಮುಖಾಂತರ ಬಿಲ್ಡಿಂಗ್ ಒಳಗೆ ಹೋಗಿ ಹೆಡ್ ಸೈಂಟಿಸ್ಟ್ ನ ಕಂಪ್ಯೂಟರ್ ಹ್ಯಾಕ್ ಮಾಡಿ ನನಗೆ ಬೇಕಾಗಿರೋ ಫೈಲ್ಸ್ ನ ಪೆನ್ ಡ್ರೈವ್ ಗೆ ಹಾಕೊಂಡು ಕ್ಯಾಂಟೀನ್ ಗೆ ಹೋಗಿ ತಿನ್ನೋಕೆ ಏನಾದ್ರೂ ತಗೊಂಡ್ ಬರ್ತೀನಿ ಎಂದಾಗ ಮತ್ತೆ ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ ಮೈಲ್ಸ್. ನೀನು ಇಲ್ಲೇ ನಿಂತ್ಕೊಂಡು ನೋಡು ಅಂತ ಪೀಟರ್ ಬಿಲ್ಡಿಂಗ್ ಕಡೆ ಹೊಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಕಿಂಗ್ ಪಿನ್ ಕೂಡ ಬಿಲ್ಡಿಂಗ್ ಒಳಗೆ ಹೋಗ್ತಿರೋದನ್ನ ನೋಡಿ ಪೀಟರ್ಗೆ ಎಚ್ಚರಗೊಳಿಸಬೇಕು ಅಂತ ಮೈಲ್ಸ್ ಕೂಡ ಏರ್ ವೆಂಟ್ಸ್ ಒಳಗೆ ಬಂದಾಗ ಇಲ್ಲೇ ಪೀಟರ್ ಇದ್ದಾನೆ. ಕಿಂಗ್ ಪಿನ್ ಒಳಗೆ ಬಂದು ಒಬ್ಳು ಸೈಂಟಿಸ್ಟ್ ಹತ್ರ ಮಾತಾಡ್ತಾ ಇದ್ದಾನೆ ಮತ್ತೆ ಕೊಲೈಡರ್ ನ ರೆಡಿ ಮಾಡೋದ್ರ ಬಗ್ಗೆ. ಆದ್ರೆ ಈ ಸೈಂಟಿಸ್ಟ್ ಮತ್ತೆ ನಾವು ಕೊಲೈಡರ್ ನ ಆನ್ ಮಾಡೋದು ಬೇಡ, ಅದು ಇನ್ನೂ ಸ್ಟೇಬಲ್ ಆಗಿಲ್ಲ, ಸ್ವಲ್ಪ ಟೈಮ್ ಕೊಡಿ ರೆಡಿ ಮಾಡ್ತೀವಿ, ಇಲ್ಲಾಂದ್ರೆ ನ್ಯೂಯಾರ್ಕ್ ಕೆಳಗೆ ಬ್ಲಾಕ್ ಹೋಲ್ ಸೃಷ್ಟಿಯಾಗೋ ಸಾಧ್ಯತೆ ಇದೆ ಅಂತ ಮಾತಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಸೈಂಟಿಸ್ಟ್ ಕಂಪ್ಯೂಟರ್ ಓಪನ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ನೋಡ್ಕೊಂಡಿದ್ದ ಪೀಟರ್ ಈಗ ತಕ್ಷಣ ಬಂದು ಕಂಪ್ಯೂಟರ್ಗೆ ಪಾಸ್ವರ್ಡ್ ಆಗ್ತಾ ಇದ್ದಾನೆ. ಆದ್ರೆ ಮೈಲ್ಸ್ ಮೇಲಿಂದ ಕೆಳಗೆ ಇಳಿಬೇಕಾದ್ರೆ ಇವನ ಕೈ ಕಾಲು ಲೈಟ್ ಗೆ ಕಚ್ಕೊಂಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋ ಟೆನ್ಷನ್ ಮಾಡ್ಕೋಬೇಡ, ಬೆರಳುಗಳನ್ನ ಫ್ರೀ ಮಾಡುವಂತ ಪೀಟರ್ ಹೇಳಿದಾಗ ಇವನು ರಿಲ್ಯಾಕ್ಸ್ ಆಗ್ತಿದ್ದಂಗೆ ಕೆಳಗೆ ಟೇಬಲ್ ಮೇಲೆ ದಪ್ಪ ಅಂತ ಬೀಳ್ತಾನೆ. ಈ ಶಬ್ದ ಕೇಳಿಸ್ಕೊಂಡು ಹೊರಗೆ ಹೋಗ್ತಿದ್ದ ಸೈಂಟಿಸ್ಟ್ ವಾಪಸ್ ಬರ್ತಾ ಇದ್ದಾಳೆ. ಅದಕ್ಕೆ ಪೀಟರ್ ಎಸ್ಕೇಪ್ ಆಗೋದಕ್ಕೆ ಮೈಲ್ಸ್ ಹತ್ರ ಬಂದ್ರೆ ಇಲ್ಲಿ ಮೈಲ್ಸ್ ಕಾಣ್ತಾನೆ ಇಲ್ಲ, ಯಾಕಂದ್ರೆ ಇವನು ಅದೃಶ್ಯ ಆಗೋಗಿದ್ದಾನೆ. ಪೀಟರ್ಗೆ ಆಶ್ಚರ್ಯ ಆಗುತ್ತೆ, ನಾರ್ಮಲ್ ಸ್ಪೈಡರ್ ಮ್ಯಾನ್ ಗಿಂತ ಜಾಸ್ತಿ ಪವರ್ಸ್ ನಿನ್ನ ಹತ್ರ ಇದೆ, ಹೇಗೋ ಈಗ ಅದೃಶ್ಯ ಆಗಿದ್ಯಾ, ನೀನು ಕಂಪ್ಯೂಟರ್ ನ ಓಪನ್ ಮಾಡಿ ಫೈಲ್ಸ್ ನ ಕಾಪಿ ಮಾಡ್ಕೋ, ನಾನು ಸೈಂಟಿಸ್ಟ್ ನ ಏನಾದ್ರೂ ಮಾಡಿ ಇಂಪ್ರೆಸ್ ಮಾಡ್ತೀನಿ ಅಂತ ಪಾಸ್ವರ್ಡ್ ಹೇಳಿ ಕಳಿಸ್ತಾನೆ. ಇದೇ ಸಮಯಕ್ಕೆ ಸೈಂಟಿಸ್ಟ್ ಕೂಡ ಒಳಗೆ ಬಂದು ಸ್ಪೈಡರ್ ಮ್ಯಾನ್ ನ ನೋಡಿ ಖುಷಿಯಾಗಿ ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಪೀಟರ್ ಪಾರ್ಕರ್ ಸತ್ತೋಗಿದ್ನಲ್ಲ, ನೀನ್ ಯಾರು ಅಂತ ಮಾಸ್ಕ್ ಎಲ್ಲ ತೆಗೆದು ನೋಡಿ ಚೇರ್ಗೆ ಕಟ್ಟಾಕಿ ಕೊರೋನಾ ಸ್ಯಾಂಪಲ್ ತಗೊಂಡಂಗೆ ಸ್ಯಾಂಪಲ್ಸ್ ತಗೊಂಡು ಟೆಸ್ಟ್ ಮಾಡ್ತಾಳೆ. ಈಗ ಇವಳಿಗೆ ಗೊತ್ತಾಗುತ್ತೆ ಇವನ ದೇಹದಲ್ಲಿರೋ ಸೆಲ್ಸ್ ಎಲ್ಲ ಗ್ಲಿಚ್ ಆಗ್ತಿದಾವೆ ಅಂತ. ಹಾಗಿದ್ರೆ ಇವನು ಬೇರೆ ಡೈಮೆನ್ಷನ್ ಇಂದ ಬಂದಿರೋದು ಅಂತ ಇವಳಿಗೆ ಅರಿವಾಯ್ತು. ನೀನು ಈ ತಪ್ಪಾದ ಡೈಮೆನ್ಷನ್ ಅಲ್ಲಿ ಜಾಸ್ತಿ ಹೊತ್ತು ಇದ್ರೆ ಇದೇ ರೀತಿ ಗ್ಲಿಚ್ ಆಗಿ ಕೊನೆಗೆ ಪೂರ್ತಿ ಪುಡ್ಪುಡಿ ಆಗಿ ನಾಶ ಆಗೋಗ್ತೀಯಾ. ಅಂದ್ರೆ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ಥ್ಯಾನೋಸ್ ಸ್ನ್ಯಾಪ್ ಮಾಡಿದಾಗ ನಾಶ ಆಗಿರ್ತಾರಲ್ಲ ಆ ತರ. ಸೊ ಈ ರೀತಿ ಆದಾಗ ನಿನಗೆ ತುಂಬಾನೇ ನೋವಾಗುತ್ತೆ, ಅದನ್ನ ನೋಡಿ ನಾನು ಖುಷಿ ಪಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಇವಳು ಹೇಳಿದಾಗ ಪೀಟರ್ಗೆ ಶಾಕ್ ಆಗೋಗುತ್ತೆ. ಇವಳು ಯಾಕೆ ಈ ತರ ಹೇಳಿದ್ಲು ಅಂದ್ರೆ ಇವಳು ಬೇರೆ ಯಾರು ಅಲ್ಲ, ಸೂಪರ್ ವಿಲನ್ ಆದ ಡಾಕ್ಟರ್ ಒಲಿವಿಯಾ ಆಕ್ಟೇವಿಯಸ್ ತನ್ನ ನಿಜವಾದ ರೂಪವನ್ನ ಈಗ ತೋರಿಸ್ತಾಳೆ. ಸ್ಪೈಡರ್ ಮ್ಯಾನ್ 2 ಮೂವಿಯಲ್ಲಿ ಸೂಪರ್ ವಿಲನ್ ಡಾಕ್ಟರ್ ಆಕ್ಟೋಪಸ್ ಇರ್ತಾನಲ್ಲ, ಅದೇ ರೀತಿ ಈ ಡೈಮೆನ್ಷನ್ ಅಲ್ಲಿ ಡಾಕ್ಟರ್ ಆಕ್ಟೇವಿಯಸ್ ಇದ್ದಾಳೆ. ಇವಳು ಪೀಟರ್ ಮೇಲೆ ದಾಳಿ ಮಾಡ್ತಿದ್ದಂಗೆ ಅದೃಶ್ಯವಾಗಿರೋ ಮೈಲ್ಸ್ಗೆ ಕಂಪ್ಯೂಟರ್ ಅಲ್ಲಿ ಯಾವ ಫೈಲ್ಸ್ ಕಾಪಿ ಮಾಡ್ಕೋಬೇಕು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಕಂಪ್ಯೂಟರ್ ನ ಎತ್ಕೊಂಡು ಓಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಆಕ್ಟೇವಿಯಸ್ ನ ತಡೆದು ಮೈಲ್ಸ್ ಹತ್ರ ಓಡ್ ಬಂದು ಫಸ್ಟ್ ಮಾನಿಟರ್ ನ ಕಿತ್ಕೊಂಡು ಬಿಸಾಕ್ತಾನೆ. ಮಾನಿಟರ್ ಯಾಕೆ ತಗೊಂಡ್ ಬಂದೆ, CPU
ಒಂದ್ ಸಾಕು ಅಂತ. ಇಲ್ಲಿಂದ ಮುಂದೆ ಬಂದ್ರೆ ಆಲ್ಕೆಮ್ಯಾಕ್ಸ್ ಅಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲೇ ಕೂತಿದ್ದಾರೆ. ಗಾಬರಿ ಆಗೋದ್ ಬೇಡ, ನಾರ್ಮಲ್ ಆಗಿ ಸೈಲೆಂಟ್ ಆಗಿ ಹೋಗೋಣ, ಯಾರಿಗೂ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಎಲ್ಲಾರ ಮುಂದೆ ಆರಾಮಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿರೋರು ಇವರನ್ನ ನೋಡಿ ವೆಪನ್ಸ್ ಎಲ್ಲ ತಗೊಂಡು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಬೇಗ ಇಲ್ಲಿಂದ ಹೊರಗೆ ಓಡ್ ಬಂದು ಪೀಟರ್ ಮೈಲ್ಸ್ಗೆ ವೆಬ್ ಶೂಟರ್ನ ಕೊಟ್ಟು ಮೇಲಿಂದ ತಳ್ತಾನೆ. ಮೈಲ್ಸ್ ನನಗೆ ವೆಬ್ ಶೂಟ್ ಮಾಡ್ತಾ ನೇತಾಡ್ಕೊಂಡು ಹೋಗೋಕೆ ಬರಲ್ಲ, ಏನು ಹೇಳೇ ಕೊಟ್ಟಿಲ್ಲ ನೀನು ಅಂದಾಗ ಜೀವ ಬಾಯ್ಗೆ ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ತಾನಾಗೆ ಬರುತ್ತೆ ಅಂತ ಹೇಳ್ತಾನೆ ಪೀಟರ್. ಇದೇ ರೀತಿ ಆಗುತ್ತೆ. ಇಬ್ರು ಈಗ ಮರದಿಂದ ಮರಕ್ಕೆ ವೆಬ್ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಪೀಟರ್ ಗ್ಲಿಚ್ ಆಗಿ ತನ್ನ ಕೈಯಲ್ಲಿದ್ದ ಕಂಪ್ಯೂಟರ್ ಬೀಳಿಸ್ತಾನೆ. ಅದನ್ನ ಹಿಂದೆನೆ ಬಂದ ಆಕ್ಟೇವಿಯಸ್ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಗೆ ಸ್ಪೈಡರ್ ವುಮೆನ್ ಬಂದು ಆಕ್ಟೇವಿಯಸ್ಗೆ ಹೊಡೆದು ಕಂಪ್ಯೂಟರ್ ತಗೊಂಡ್ ಬರ್ತಾಳೆ. ಈ ಸ್ಪೈಡರ್ ವುಮೆನ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಮೈಲ್ಸ್ ನ ಸ್ಕೂಲಲ್ಲಿ ಇದ್ದ ಗ್ವೆನ್. ಇವಳು ಕೂಡ ಸ್ಪೈಡರ್ ಮ್ಯಾನ್ ಆಗಿರೋದಕ್ಕೆ ಮೊದಲು ಮೈಲ್ಸ್ ನ ಕೈ ಇವಳ ಕೂದಲಿಗೆ ಕಚ್ಕೊಂಡಾಗ ರಿಲ್ಯಾಕ್ಸ್ ಆಗು ಕೈ ಬಿಡುತ್ತೆ ಅಂತ ಹೇಳಿರ್ತಾಳೆ. ಮತ್ತೆ ಮೈಲ್ಸ್ ಗೋಡೆ ಮೇಲೆಲ್ಲ ಓಡಾಡ್ತಿರೋದನ್ನ ನೋಡಿ ಇವನು ಸ್ಪೈಡರ್ ಮ್ಯಾನ್ ಆಗ್ತಿದ್ದಾನೆ ಅಂತ ಕೂಡ ಗ್ವೆನ್ಗೆ ಗೊತ್ತಾಗಿರುತ್ತೆ. ಸೊ ಗ್ವೆನ್ ಬಂದಿರೋದು ಅರ್ತ್ 65 ಡೈಮೆನ್ಷನ್ ಇಂದ. ಇವಳು ಕಳೆದ 2 ವರ್ಷದಿಂದ ಸ್ಪೈಡರ್ ವುಮೆನ್ ಆಗಿ ಜನರನ್ನ ಸೂಪರ್ ವಿಲನ್ಸ್ ಇಂದ ಕಾಪಾಡ್ತಿರ್ತಾಳೆ. ಆದ್ರೆ ತನ್ನ ಬೆಸ್ಟ್ ಫ್ರೆಂಡ್ ಪೀಟರ್ ಪಾರ್ಕರ್ ನ ಕಾಪಾಡೋಕಾಗಿರಲ್ಲ. ಅಂದ್ರೆ ಈ ಡೈಮೆನ್ಷನ್ ಅಲ್ಲಿ ಪೀಟರ್ ಪಾರ್ಕರ್ ಒಬ್ಬ ಸಾಧಾರಣವಾದ ವ್ಯಕ್ತಿ, ಸ್ಪೈಡರ್ ಮ್ಯಾನ್ ಅಲ್ಲ. ಯಾಕಂದ್ರೆ ಗ್ವೆನ್ ಸ್ಪೈಡರ್ ವುಮೆನ್ ಆಗಿದ್ದಾಳೆ. ಪೀಟರ್ ಪಾರ್ಕರ್ ಏನಾಗಿ ಸತ್ತೋದ ಅಂತ ಸ್ನೇಹಿತರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಆ ಕೊಲೈಡರ್ ನ ಆನ್ ಮಾಡಿದ ದಿನ ಇವಳು ಕೂಡ ತನ್ನ ಡೈಮೆನ್ಷನ್ ಇಂದ ಇಲ್ಲಿಗೆ ಬಂದಿರೋದು. ನಂತರ ಇವಳ ಸ್ಪೈಡರ್ ಸೆನ್ಸ್ ಇವಳಿಗೆ ಮೈಲ್ಸ್ ಓದ್ತಿರೋ ಸ್ಕೂಲ್ಗೆ ಹೋಗೋಕೆ ಹೇಳಿರುತ್ತೆ. ಅದಕ್ಕೆ ಇವಳು ಸ್ಕೂಲ್ಗೆ ಬಂದು ಮೈಲ್ಸ್ ನ ಮೀಟ್ ಮಾಡಿದಾಗ ಇವನೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗಿರುತ್ತೆ. ಸೊ ಇವ್ರು 3 ಜನ ಈಗ ಸೇಫ್ ಆಗಿ ಇಲ್ಲಿಂದ ಹೊಡ್ತಾರೆ. ಇನ್ನೊಂದ್ ಕಡೆ ಕಿಂಗ್ ಪಿನ್ಗೆ ಸಂಬಂಧಪಟ್ಟ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನಂದ್ರೆ ಕಿಂಗ್ ಪಿನ್ಗೆ ಮದುವೆ ಆಗಿ ಒಬ್ಬ ಮಗ ಇರ್ತಾನೆ. ತನ್ನ ಹೆಂಡತಿ ಮಗನಿಗೆ ಇವನೊಬ್ಬ ಕ್ರಿಮಿನಲ್ ಅಂತ ಗೊತ್ತಿರಲ್ಲ. ಇವನ್ ಮಾಡೋ ಕ್ರೈಮ್ ಕೆಲಸದಿಂದ ಅವಾಗವಾಗ ಸ್ಪೈಡರ್ ಮ್ಯಾನ್ ಜೊತೆ ಫೈಟ್ ನಡೀತಾ ಇರುತ್ತೆ. ಒಂದಿನ ಸ್ಪೈಡರ್ ಮ್ಯಾನ್ ಜೊತೆ ತನ್ನ ಮನೆಯಲ್ಲಿ ಫೈಟ್ ಮಾಡ್ಬೇಕಾದ್ರೆ ಇವನ ಹೆಂಡತಿ ಮತ್ತೆ ಮಗ ಇಲ್ಲಿಗೆ ಬಂದು ಕಿಂಗ್ ಪಿನ್ ನ ನಿಜವಾದ ಮುಖ ನೋಡಿ ಶಾಕ್ ಆಗಿ ಇವನ ಹೆಂಡತಿ ತಕ್ಷಣ ಅಳ್ತಾ ಮಗನನ್ನ ಕರ್ಕೊಂಡು ಹೊರಡ್ತಾಳೆ. ಇಬ್ರು ಬೇಜಾರಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಇವರು ಸಾವನ್ನಪ್ಪಿರ್ತಾರೆ. ಇದಕ್ಕೆಲ್ಲ ಕಾರಣ ಸ್ಪೈಡರ್ ಮ್ಯಾನ್ ಅಂತ ಅವನನ್ನ ದ್ವೇಷಿಸೋಕೆ ಶುರು ಮಾಡೋದಲ್ದಲೆ ಆಕ್ಟೇವಿಯಸ್ ಜೊತೆ ಸೇರಿ ಕೊಲೈಡರ್ ನ ಮಾಡ್ತಾನೆ ತನ್ನ ಫ್ಯಾಮಿಲಿಯನ್ನ ವಾಪಸ್ ಕರ್ಕೊಂಡ್ ಬರೋಕೋಸ್ಕರ. ಆದ್ರೆ ಇದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಪೈಡರ್ ಮ್ಯಾನ್ ಹೇಳಿದ್ರು. ತನ್ನ ಜೊತೆ ಇರೋ ಸೈಂಟಿಸ್ಟ್ ಹೇಳಿದ್ರು ಕೇಳ್ತಿಲ್ಲ. ಯಾಕಂದ್ರೆ ಬೇರೆ ಯಾವ್ದೋ ಡೈಮೆನ್ಷನ್ ಅಲ್ಲಿರೋ ತನ್ನ ಹೆಂಡತಿ ಮಗನನ್ನ ಕರ್ಕೊಂಡ್ ಬಂದ್ರೆ ಆ ಡೈಮೆನ್ಷನ್ ಅಲ್ಲಿ ಅವರ ಅಸ್ತಿತ್ವ ಇಲ್ದಲೆ ಸಮಸ್ಯೆ ಆಗುತ್ತೆ. ಈ ರೀತಿ ಮಾಡೋಕೆ ಸಾಧ್ಯನೇ ಇರಲ್ಲ. ಆದ್ರೂ ಈ ಜಗತ್ತು ನಾಶ ಆದ್ರೂ ಪರವಾಗಿಲ್ಲ ಅಂತ ಟ್ರೈ ಮಾಡ್ತಿದ್ದಾನೆ ಅಷ್ಟೇ. ಸೊ ಈಗ ಪೀಟರ್ ಮತ್ತೆ ಮೈಲ್ಸ್ ನ ಗ್ವೆನ್ ಈ ಡೈಮೆನ್ಷನ್ ನ ಆಂಟ್ ಮೇ ಹತ್ರ ಕರ್ಕೊಂಡ್ ಬರ್ತಾಳೆ. ಆಂಟ್ ಮೇಗೆ ಮೊದ್ಲೇ ಎಲ್ಲ ವಿಷಯ ಗೊತ್ತಾಗಿದೆ, ಈ ಪೀಟರ್ ಪಾರ್ಕರ್ ಆಲ್ಟರ್ನೇಟ್ ಯೂನಿವರ್ಸ್ ಇಂದ ಬಂದಿರೋದು ಅಂತ. ಮೈಲ್ಸ್ ಕೊಲೈಡರ್ ನ ನಾಶ ಮಾಡೋಕೆ ಕೀ ಮಾಡ್ಬೇಕಿತ್ತು. ಪೀಟರ್ ಹತ್ರ ಈ ಕೀಯನ್ನ ಮಾಡೋ ವ್ಯವಸ್ಥೆ ಇತ್ತ ಅಂತ ಕೇಳಿದಾಗ ಆಂಟ್ ಮೇ ಅವರನ್ನ ತಮ್ಮ ಮನೆಯ ಹಿಂದೆ ಇರೋ ಒಂದು ಸಣ್ಣ ಶೆಡ್ ಗೆ ಕರ್ಕೊಂಡ್ ಬರ್ತಾರೆ. ಇದು ಹೊರಗಿಂದ ನೋಡೋದಕ್ಕೆ ಚಿಕ್ಕದಿದೆ ಅಷ್ಟೇ, ಆದ್ರೆ ಒಳಗೆ ಅಂಡರ್ ಗ್ರೌಂಡ್ ಅಲ್ಲಿ ಜಾಗ ಸಖತ್ ದೊಡ್ಡದಿದೆ. ಪೀಟರ್ ತನ್ನ ಬೇರೆ ಬೇರೆ ಸೂಟ್ ಗಳನ್ನ ಮತ್ತೆ ಗ್ಯಾಜೆಟ್ಸ್ ಎಲ್ಲ ಇಲ್ಲೇ ಇಟ್ಟಿರೋದು. ಮೈಲ್ಸ್ ಹೇಳ್ತಾ ಇದ್ದಾನೆ ಕೀ ಏನೋ ರೆಡಿ ಆಗುತ್ತೆ, ಆದ್ರೆ ಕಿಂಗ್ ಪಿನ್ ಕಡೆಯವ್ರನ್ನ ಸೋಲ್ಸೋಕೆ ನಾವು 3 ಜನ ಕೈಯಲ್ಲಿ ಆಗುತ್ತಾ ಅಂದಾಗ ಇನ್ನೂ 3 ಜನ ಸ್ಪೈಡರ್ ಮ್ಯಾನ್ ಗಳು ಇಲ್ಲಿಗೆ ಬರ್ತಾರೆ. ಇವರು ಕೂಡ ಅವತ್ತು ಕೊಲೈಡರ್ ನ ಕಾರಣದಿಂದ ಪೋರ್ಟಲ್ ಓಪನ್ ಆದಾಗ ಈ ಜಗತ್ತಿಗೆ ಬಂದಿರೋದು. ಟೋಟಲ್ 5 ಪೋರ್ಟಲ್ ಓಪನ್ ಆಗಿತ್ತು. 5 ಜನ ಇಲ್ಲಿಗೆ ಬಂದಿದ್ದಾರೆ. ಒಬ್ಬನ ಹೆಸರು ಸ್ಪೈಡರ್ ಮ್ಯಾನ್ ನಾಯಿರ್ ಅಂತ. ಇವನು ಬಂದಿರೋ ಡೈಮೆನ್ಷನ್ ಅಲ್ಲಿ ಈಗ 1933ನೇ ಇಸ್ವಿ ನಡೀತಾ ಇರುತ್ತೆ. ಅದಕ್ಕೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರೋದು. ಇನ್ನೊಬ್ಳು ಆನಿಮೆ ಕ್ಯಾರೆಕ್ಟರ್ ನ ರೀತಿ ಇರೋ ಪೆನ್ನಿ ಪಾರ್ಕರ್. ಇವಳ ತಂದೆಯ ರೋಬೋಟ್ ಒಳಗೆ ರೇಡಿಯೋ ಆಕ್ಟಿವ್ ಸ್ಪೈಡರ್ ಇದೆ. 3ನೇದು ಹಂದಿ ಸ್ಪೈಡರ್ ಮ್ಯಾನ್. ಇದರ ಹೆಸರು ಪೀಟರ್ ಪೋರ್ಕರ್ ಅಂತ. ಪಾರ್ಕರ್ ಅಲ್ಲ ಪೋರ್ಕರ್. ಸೊ ನಿಮ್ನೆಲ್ಲ ನಾನು ನಿಮ್ಮ ಜಗತ್ತಿಗೆ ವಾಪಸ್ ಕಳಿಸಿ ಕೊಲೈಡರ್ ನ ನಾಶ ಮಾಡ್ತೀನಿ ಅಂತ ಮೈಲ್ಸ್ ಹೇಳಿದಾಗ ಎಲ್ಲರೂ ಮೈಲ್ಸ್ ಮೇಲೆ ದಾಳಿ ಮಾಡ್ತಾರೆ ಇವನ ಶಕ್ತಿಯನ್ನ ಟೆಸ್ಟ್ ಮಾಡೋಕೋಸ್ಕರ. ಆದ್ರೆ ಅವನು ತಿರುಗಿಸಿ ಹೊಡೆಯೋದಿರ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕು ಆಗ್ತಿಲ್ಲ. ಗ್ವೆನ್ ಹೇಳ್ತಾಳೆ ಇವನ ಹತ್ರ ಪವರ್ಸ್ ಏನೋ ಇದೆ, ಆದ್ರೆ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ನಮ್ಮಲ್ಲೇ ಒಬ್ರು ಇಲ್ಲಿ ಉಳ್ಕೊಂಡು ಬೇರೆಯವರೆಲ್ಲ ವಾಪಸ್ ಹೋಗ್ಬೇಕು ಅಂತ ಮಾತಾಡ್ಕೋಬೇಕಾದ್ರೆ ಮೈಲ್ಸ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾನೆ. ಮೈಲ್ಸ್ ನ ತಂದೆ ತಾಯಿ ಕೂಡ ಇವನನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಮೈಲ್ಸ್ ಮೊದಲು ತನ್ನ ಮನೆಗೆ ಹೋಗ್ದಲೆ ಅಂಕಲ್ ಆರನ್ನ ಮನೆಗೆ ಬರ್ತಾನೆ. ಇಲ್ಲಿ ಅಂಕಲ್ ಆರನ್ ಇರೋದಿಲ್ಲ, ಆದ್ರೆ ಇಲ್ಲಿಗೆ ಪ್ರೌಲರ್ ಬರ್ತಾನೆ. ಮೈಲ್ಸ್ ಟಿವಿ ಹಿಂದೆ ಬಚ್ಚಿಡ್ಕೊಂಡಾಗ ಪ್ರೌಲರ್ ಸಡನ್ ಆಗಿ ಟಿವಿ ಹಿಂದೆನೆ ನೋಡ್ತಾನೆ. ಆದ್ರೆ ಇಲ್ಲಿ ಯಾರು ಕಾಣಲ್ಲ. ಮೈಲ್ಸ್ ಇಲ್ಲೇ ಕೂತಿದ್ದಾನೆ, ಆದ್ರೆ ಇನ್ವಿಸಿಬಲ್ ಆಗಿದ್ದಾನೆ. ಸೊ ಇಲ್ಲಿ ಯಾರು ಇಲ್ಲ ಅಂತ ಕಿಂಗ್ ಪಿನ್ ಹತ್ರ ವೈರ್ಲೆಸ್ ಅಲ್ಲಿ ಮಾತಾಡ್ತಾ ಹಾಗೆ ತನ್ನ ಮಾಸ್ಕ್ ತೆಗೆದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಏನಂದ್ರೆ ಅವನು ಬೇರೆ ಯಾರು ಅಲ್ಲ, ಮೈಲ್ಸ್ ನ ಅಂಕಲ್ ಆರನ್. ಇವನೇ ಇಲ್ಲಿವರೆಗೂ ಪ್ರೌಲರ್ ಆಗಿದ್ದ.
ಆರನ್ ಮೈಲ್ಸ್ ನ ಮುಖ ನೋಡಿಲ್ಲ, ಅದಕ್ಕೆ ಮೈಲ್ಸ್ ಯಾರೋ ಬೇರೆ ಹುಡುಗ ಅಂತ ಅನ್ಕೊಂಡು ದಾಳಿ ಮಾಡೋಕೆ ನೋಡಿರ್ತಾನೆ. ಈಗ್ಲೂ ಕೂಡ ಮೈಲ್ಸ್ ಕಿಟಕಿ ಹಾರಿ ಹೋಗ್ಬೇಕಾದ್ರೆ ಇನ್ವಿಸಿಬಲ್ ಆಗಿದ್ದವನು ಕಾಣಿಸೋಕೆ ಶುರು ಆಗ್ತಾನೆ. ಇವನ್ನ ನೋಡಿ ಪ್ರೌಲರ್ ಮತ್ತೆ ಇವನ ಹಿಂದೆ ಬೀಳ್ತಾನೆ. ಆದ್ರೆ ಹೇಗೋ ಮಾಡಿ ಮೈಲ್ಸ್ ಬಚಾವ್ ಆಗ್ತಾನೆ. ಈ ಹುಡುಗ ಮೈಲ್ಸ್ ಅಂತ ಆರನ್ಗೆ ಈಗ್ಲೂ ಕೂಡ ಗೊತ್ತಾಗಲ್ಲ, ಯಾಕಂದ್ರೆ ಮೈಲ್ಸ್ ಮುಖಕ್ಕೆ ಮಾಸ್ಕ್ ಹಾಕಿದ್ದ. ಮುಂದಿನ ದಿನ ಆಂಟ್ ಮೇನ ಮನೆಯಲ್ಲಿ ಪೆನಿ ಪಾರ್ಕರ್ ಕೊಲೈಡರ್ ನ ನಾಶ ಮಾಡೋಕೆ ಕೀಯನ್ನ ತನ್ನ ರೋಬೋಟ್ ನ ಸಹಾಯದಿಂದ ರೆಡಿ ಮಾಡ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಮೈಲ್ಸ್ ಮನೆಯ ಒಳಗೆ ಓಡ್ ಬಂದು ನಮ್ಮ ಅಂಕಲ್ಲೇ ಪ್ರೌಲರ್ ಅವರು ನನ್ನನ್ನೇ ಕೊಲ್ಲೋದಕ್ಕೆ ನೋಡಿದ್ರು ಅಂತ ಹೇಳ್ಬೇಕಾದ್ರೆ ಗ್ವೆನ್ ಕೇಳ್ತಾಳೆ, ಆಯ್ತು ಸ್ವಲ್ಪ ಸಮಾಧಾನ ಮಾಡ್ಕೊ, ನಿನ್ನ ಯಾರು ಇಲ್ಲಿಗೆ ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ಅಲ್ವಾ ಆಮೇಲೆ ಅಂತ. ಆದ್ರೆ ಫಾಲೋ ಮಾಡ್ಕೊಂಡು ಕಿಂಗ್ ಪಿನ್ ಕಡೆಯವರೆಲ್ಲ ಬಂದಿದ್ದಾರೆ. ಡಾಕ್ಟರ್ ಆಕ್ಟೇವಿಯಸ್, ಟೂಮ್ ಸ್ಟೋನ್ ಮತ್ತೆ ಸ್ಕಾರ್ಪಿಯನ್ ಅನ್ನೋ 3 ಜನ ಸೂಪರ್ ವಿಲನ್ ಬಂದು ಇವರ ಮೇಲೆ ದಾಳಿ ಮಾಡಿದಾಗ ಆಂಟ್ ಮೇ ಹೇಳ್ತಿದ್ದಾರೆ, ಹೋಗಿ ಹೊರಗಡೆ ಹೊಡೆದಾಡ್ಕೊಳ್ಳಿ, ಮನೆಯೆಲ್ಲ ಹಾಳು ಮಾಡ್ಬೇಡಿ ಅಂತ. ಆದ್ರೆ ಯಾರು ಕೇಳ್ತಾ ಇಲ್ಲ, ಇಲ್ಲೇ ಹೊಡೆದಾಡ್ತಿದ್ದಾರೆ. ಅದಕ್ಕೆ ಆಂಟ್ ಮೇ ಬೇಸ್ಬಾಲ್ ಬ್ಯಾಟ್ ತಗೊಂಡ್ ಬಂದು ಒಬ್ಬೊಬ್ರನ್ನೇ ಹೊರಗೆ ಹಾಕ್ತಾ ಇದ್ದಾರೆ. ಪೆನಿ ಪಾರ್ಕರ್ ತನ್ನ ರೋಬೋಟ್ ಇಂದ ಫೈಟ್ ಮಾಡ್ತಿದ್ದಾಳೆ. ಮತ್ತೆ ಎಲ್ಲರೂ ಸೇರಿ ಆ ಕೀಯನ್ನ ಕಾಪಾಡ್ಕೋಬೇಕಾದ್ರೆ ಇಲ್ಲಿಗೆ ಪ್ರೌಲರ್ ಬರ್ತಾನೆ. ಕೀಯನ್ನ ಮೈಲ್ಸ್ ಎತ್ಕೊಂಡು ಓಡೋದಾಗ ಪ್ರೌಲರ್ ಇವನನ್ನ ಓಡಿಸ್ಕೊಂಡ್ ಬಂದು ಕೊನೆಗೂ ಹಿಡ್ಕೊಂತಾನೆ. ಮೈಲ್ಸ್ ಎದುರ್ಕೊಂಡು ತನ್ನ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಮಾಸ್ಕ್ ತೆಗಿತಾನೆ. ಈ ಹುಡುಗ ಮೈಲ್ಸ್ ಅಂತ ಆರನ್ಗೆ ಗೊತ್ತಾಗಿ ಸಖತ್ ಬೇಜಾರಾಗುತ್ತೆ. ನಾನು ನನ್ನ ಅಣ್ಣನ ಮಗನನ್ನೇ ಕೊಲ್ಲೋದಕ್ಕೆ ನೋಡಿದ್ನಲ್ಲ ಅಂತ. ಇವರ ಮುಖ ಯಾರು ನೋಡೋದು ಬೇಡ ಅಂತ ವಾಪಸ್ ಮಾಸ್ಕ್ ಹಾಕಿ ಏನೂ ಮಾಡ್ದಲೆ ಹಿಂದೆ ಹೋದಾಗ ಕಿಂಗ್ ಪಿನ್ ಬಂದು ಆರನ್ಗೆ ಶೂಟ್ ಮಾಡ್ತಾನೆ. ಮೈಲ್ಸ್ ನ ಸಾಯಿಸ್ಲಿಲ್ವಲ್ಲ ಅನ್ನೋ ಕೋಪದಲ್ಲಿ ಪೀಟರ್ ಕಿಂಗ್ ಪಿನ್ ನ ತಡಿತಾನೆ. ಮೈಲ್ಸ್ ಆರನ್ನ ಎತ್ಕೊಂಡು ಇಲ್ಲಿಂದ ದೂರ ಬಂದಾಗ ಆರನ್ ಸಾಯೋಕ್ಕೂ ಮುಂಚೆ ನೀನು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದ್ಯಾ, ಯಾವತ್ತೂ ನಿಲ್ಬೇಡ, ಮುಂದೆ ಹೋಗ್ತಾ ಇರು ಅಂತ ಹೇಳಿ ತಾನು ಕಿಂಗ್ ಪಿನ್ ಜೊತೆ ಸೇರಿದ್ದಕ್ಕೆ ಕ್ಷಮೆ ಕೇಳಿ ಸಾವನ್ನಪ್ತಾರೆ. ಇದೇ ದಾರಿಯಲ್ಲಿ ಹೋಗ್ತಿದ್ದ ಮೈಲ್ಸ್ ಅವರಪ್ಪ ಜೆಫ್ ಮೈಲ್ಸ್ ನ ಸ್ಪೈಡರ್ ಮ್ಯಾನ್ ಅನ್ಕೊಂಡು ಹತ್ರ ಬಂದಾಗ ಮೈಲ್ಸ್ ಅಳ್ತಾ ಇಲ್ಲಿಂದ ಹೊರಟೋಗ್ತಾನೆ. ಜೆಫ್ಗೆ ಇಲ್ಲಿ ಸಾವನ್ನಪ್ಪಿರೋದು ಇವರ ತಮ್ಮ ಆರನ್ ಅಂತ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾರೆ. ಮೈಲ್ಸ್ ತನ್ನ ಹಾಸ್ಟೆಲ್ ರೂಮ್ಗೆ ಬಂದು ಅಳ್ಬೇಕಾದ್ರೆ ಅವನಿಗೆ ಸಮಾಧಾನ ಮಾಡಿ ಕೀ ಇಸ್ಕೊಂಡು ಹೋಗೋಕೆ ಅಂತ ಬೇರೆ ಎಲ್ಲ ಸ್ಪೈಡರ್ ಮ್ಯಾನ್ ಬರ್ತಾರೆ. ಇದು ಎಲ್ಲಾ ಡೈಮೆನ್ಷನ್ ಅಲ್ಲೂ ನಡೆಯುತ್ತೆ ಸ್ನೇಹಿತರೆ. ಪೀಟರ್ ಪಾರ್ಕರ್ ತನ್ನ ಅಂಕಲ್ ಬೆನ್ ನ ಕಳ್ಕೊಂಡಿದ್ದಾನೆ. ಇದೇ ರೀತಿ ಗ್ವೆನ್ ತನ್ನ ಬೆಸ್ಟ್ ಫ್ರೆಂಡ್ ನ, ಪೆನಿ ಪಾರ್ಕರ್ ತನ್ನ ತಂದೆಯನ್ನ, ಸ್ಪೈಡರ್ ಮ್ಯಾನ್ ನಾಯರ್ ಕೂಡ ತನ್ನ ಅಂಕಲ್ ನ ಕಳ್ಕೊಂಡಿರ್ತಾನೆ. ಪೀಟರ್ ಪಾರ್ಕರ್ ಹೇಳುತ್ತೆ, ನಮ್ ಕೆಲ್ಸದ ಕಷ್ಟದ ಭಾಗ ಅಂದ್ರೆ ಇದೆ, ನಾವು ಎಲ್ಲರನ್ನ ಕಾಪಾಡೋಕಾಗಲ್ಲ ಅಂತ ಹೇಳಿ ಹೊಡ್ತಾರೆ. ಮೈಲ್ಸ್ ನಾನು ನಿಮ್ ಜೊತೆ ಬರ್ತೀನಿ ಎಂದಾಗ ಪೀಟರ್ ಹೇಳ್ತಾನೆ, ಇಲ್ಲ ಆಗ್ಲೇ ಎಲ್ಲ ಡಿಸೈಡ್ ಆಗಿದೆ, ನಾನು ಇಲ್ಲೇ ಉಳ್ಕೊಂಡು ಎಲ್ಲರನ್ನ ತಮ್ಮ ತಮ್ಮ ಮನೆಗೆ ಕಳಿಸಿ ಕೊಲೈಡರ್ನ ನಾಶ ಮಾಡ್ತೀನಿ ಅಂತ ಹೇಳಿದಾಗ ನೀನ್ ಇಲ್ಲೇ ಇದ್ರೆ ಸತ್ತೋಗ್ತೀಯಾ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಮೈಲ್ಸ್. ನಿನ್ ಕೈಯಲ್ಲಿ ಸೂಪರ್ ವಿಲನ್ಸ್ ನ ಸೋಲ್ಸೋಕಾಗಲ್ಲ, ನಿನ್ನ ಹತ್ರ ಇರೋ ಶಕ್ತಿಯನ್ನ ನಿನ್ಗೆ ಉಪಯೋಗಿಸೋಕೆ ಬರ್ಬೇಕು, ನಿನ್ಗೆ ಬೇಕಾದಾಗ ನೀನು ಇನ್ವಿಸಿಬಲ್ ಆಗ್ಬೇಕು ಮತ್ತೆ ಕರೆಂಟ್ ಶಾಕ್ ಕೊಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಿನಗೆ ನಿನ್ ಮೇಲೆ ನಂಬಿಕೆ ಇರ್ಬೇಕು, ನನ್ ಕೈಯಲ್ಲಿ ಈ ಶಕ್ತಿಯನ್ನ ಉಪಯೋಗಿಸೋಕೆ ಆಗುತ್ತೆ ಅನ್ನೋ ನಂಬಿಕೆ ಬರ್ಬೇಕು. ಅಲ್ಲಿವರೆಗೂ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಇವನ ಹತ್ರ ಇದ್ದ ಕೀಯನ್ನ ಇಸ್ಕೊಂಡು ಚೇರ್ಗೆ ವೆಬ್ ಇಂದ ಕಟ್ಟಾಕಿ ಜಾಸ್ತಿ ಮಾತಾಡಬಾರ್ದು ಅಂತ ಬಾಯಿಗೆ ವೆಬ್ ಶೂಟ್ ಮಾಡಿ ಹೋಗ್ತಾನೆ. ನಂತರ ಮೈಲ್ಸ್ ಅವರಪ್ಪ ಜೆಫ್ ಹಾಸ್ಟೆಲ್ ರೂಮ್ ಹತ್ರ ಬಂದು ಬಾಗಿಲು ಬಡಿತಾ ಇದ್ದಾರೆ. ಆದ್ರೆ ಮೈಲ್ಸ್ ಓಪನ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಡೋರ್ ಕೆಳಗೆ ಮೈಲ್ಸ್ ಇರೋ ನೆರಳು ನೋಡಿ ಇವನು ನನ್ನ ಇಗ್ನೋರ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡು ಜೆಫ್ ಹೇಳ್ತಾರೆ, ಒಂದು ನಡಿಬಾರ್ದ ಘಟನೆ ನಡೆದೋಗಿದೆ, ಕೆಲವು ಸಲ ನಮ್ ಜೊತೆ ಇರೋರು ನಮ್ಮಿಂದ ದೂರ ಹೋಗ್ತಾರೆ, ಈ ತರ ನಮ್ ಫ್ಯಾಮಿಲಿಯಲ್ಲಿ ಆಗ್ಬಾರ್ದು ಅಂತ ನಾನು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅಂಕಲ್ ಆರನ್ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಯಾವತ್ತು ನಿನಗೆ ಏನ್ ಬೇಕೋ, ನಿನ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಕೇಳೇ ಇಲ್ಲ, ನಾನೇನ್ ಅನ್ಕೊಂಡಿದ್ನೋ ಅದನ್ನೇ ನಿನ್ ಕೈಯಲ್ಲಿ ಮಾಡಿಸ್ತಾ ಬಂದೆ, ಯಾಕಂದ್ರೆ ನಿನ್ ಕಣ್ಣಲ್ಲಿ ಆ ಸ್ಪಾರ್ಕ್ ನ ನೋಡಿದೀನಿ, ಅದಕ್ಕೆ ನಿನ್ನನ್ನ ನಾನು ಪುಷ್ ಮಾಡೋದು, ಜೀವನದಲ್ಲಿ ಏನಾದ್ರೂ ಸಾಧಿಸ್ತ್ಯಾ ಅಂತ. ನನ್ ಮೇಲೆ ಬೇಜಾರ್ ಕಡಿಮೆ ಆದ್ಮೇಲೆ ಫೋನ್ ಮಾಡು ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಮೈಲ್ಸ್ಗೆ ಈಗ ಪೀಟರ್ ಹೇಳೋಗಿದ್ದು ಜೆಫ್ ಹೇಳೋಗಿದ್ದೆಲ್ಲ ತಲೆಯಲ್ಲಿ ಮಿಕ್ಸ್ ಆಗಿ ನಾನೇನಾದ್ರೂ ಮಾಡ್ಲೇಬೇಕು ಅಂತ ಮೊದ್ಲು ತಾನು ಸ್ಪೈಡರ್ ಮ್ಯಾನ್ ಅಂತ ಒಪ್ಕೊಂಡು ಈ ಬಾರಿ ನಂಬಿಕೆ ಇಟ್ಟು ತನ್ನ ದೇಹದಿಂದ ಬಯೋ ಎಲೆಕ್ಟ್ರಿಸಿಟಿ ಬರೋ ಹಾಗೆ ಮಾಡ್ತಾನೆ. ಇದರಿಂದ ಅವನಿಗೆ ಕಟ್ಟಾಕಿದ್ದ ವೆಬ್ ಎಲ್ಲ ಕಟ್ಟಾದಾಗ ಇಲ್ಲಿಂದ ಸೀದಾ ಆಂಟ್ ಮೇ ಹತ್ರ ಬರ್ತಾನೆ. ಇಲ್ಲಿ ಆಲ್ರೆಡಿ ಅವರು ಮೈಲ್ಸ್ಗೋಸ್ಕರ ಸ್ಪೈಡರ್ ಮ್ಯಾನ್ ಸೂಟ್ ಮತ್ತೆ ವೆಬ್ ಶೂಟ್ ಅನ್ನ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಆಂಟ್ ಮೇಗೆ ಗೊತ್ತು ಸ್ಪೈಡರ್ ಮ್ಯಾನ್ಗೆ ಒಂದಲ್ಲ ಒಂದು ದಿನ ಜ್ಞಾನೋದಯ ಆಗುತ್ತೆ ಅಂತ. ರೆಡ್ ಸ್ಪೈಡರ್ ಸೂಟ್ಗೆ ಬ್ಲಾಕ್ ಕಲರ್ ಪೇಂಟ್ ಮಾಡ್ಕೊಂಡು ಒಂದು ಬಿಲ್ಡಿಂಗ್ ಮೇಲೆ ಬರ್ತಾನೆ. ಈ ಬಾರಿ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಏನು ಯೋಚನೆ ಮಾಡಲ್ಲ, ಸೀದಾ ಬಿಲ್ಡಿಂಗ್ ಇಂದ ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಅಂತ ಜಂಪ್ ಮಾಡಿ ವೆಬ್ ಶೂಟ್ ಮಾಡ್ತಾ ಸ್ವಿಂಗ್ ಮಾಡ್ಕೊಂಡು ಹೋಗ್ತಾನೆ. ಈ ಬಾರಿ ಎಲ್ಲೂ ಆಯ್ಕೊಳ್ಳಲ್ಲ. ಮೊದಲು ಸ್ವಿಂಗ್ ಮಾಡೋಕೆ ಹೆದರ್ಕೊಂತಿದ್ದವನು ಈಗ ಎಂಜಾಯ್ ಮಾಡ್ತಾ ಇದ್ದಾನೆ.
ಇನ್ನೊಂದ್ ಕಡೆ ಪೀಟರ್, ಗ್ವೆನ್ ಮತ್ತೆ ಬೇರೆ ಸ್ಪೈಡರ್ ಮ್ಯಾನ್ ಗಳೆಲ್ಲ ಫಿಸ್ಕ್ ಟವರ್ ಹತ್ರ ಬಂದಿದ್ದಾರೆ. ಈ ಬಿಲ್ಡಿಂಗ್ ಕಿಂಗ್ ಪಿನ್ ಗೆ ಸೇರಿದ್ದು. ಇದೇ ಬಿಲ್ಡಿಂಗ್ ಕೆಳಗೆನೆ ಕೊಲೈಡರ್ ಕೂಡ ಇರೋದು. ಆದ್ರೆ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಏನು ಅಂತ ಇವ್ರು ಬಂದ್ ನೋಡಿದ್ರೆ ಸ್ಪೈಡರ್ ಮ್ಯಾನ್ ನೆನ್ಪ್ ಮಾಡ್ಕೊಳ್ಳೋಕೆ ಈ ಫಂಕ್ಷನ್ ನ ಕಿಂಗ್ ಪಿನ್ ಆರ್ಗನೈಸ್ ಮಾಡಿದ್ದಾನೆ. ಸ್ಪೈಡರ್ ಮ್ಯಾನ್ ಮತ್ತೆ ನಾನು ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅಂತ ಸ್ಪೀಚ್ ಬೇರೆ ಕೊಡ್ತಾವನೆ ಕಿಂಗ್ ಪಿನ್. ಸೊ ಒಳಗೆ ಹೇಗೆ ಎಂಟರ್ ಆಗೋದು ಅಂತ ಯೋಚನೆ ಮಾಡಿದಾಗ ಇಲ್ಲಿರೋ ವೇಟರ್ ಗಳು ಮತ್ತೆ ಸ್ಟಾಫ್ ಎಲ್ಲ ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ಹಾಕಿರೋದನ್ನ ನೋಡಿ ಇವರು ಒಂದು ಟೇಬಲ್ ಹಿಡ್ಕೊಂಡು ವೇಟರ್ ಗಳ ತರಾನೇ ಬರ್ತಾರೆ. ಆದ್ರೆ ಪೀಟರ್ ಈ ಡೈಮೆನ್ಷನ್ ನ ಎಂಜೆ ನ ನೋಡಿ ಡಿಸ್ಟ್ರಾಕ್ಟ್ ಆಗ್ತಿದ್ದಾನೆ. ಇವಳು ನಿನ್ನ ಎಂಜೆ ಅಲ್ಲ ಬಾ ಅಂತ ಗ್ವೆನ್ ಹೇಳಿದ್ರು ಕೇಳ್ತಿಲ್ಲ. ಇದೇ ಸಮಯಕ್ಕೆ ಎಂಜೆನೆ ಪೀಟರ್ ಹತ್ರ ಬಂದು ಇವನು ವೇಟರ್ ಅಂತ ನಮ್ ಟೇಬಲ್ಗೆ ಎಕ್ಸ್ಟ್ರಾ ಬ್ರೆಡ್ ಬೇಕಾಗಿತ್ತು ಅಂತ ಕೇಳ್ತಾಳೆ. ಆದ್ರೆ ಪೀಟರ್, ನಿನಗೆ ನಾನು ಬೇಕಾಗಿದ್ದಂತ ಸಂದರ್ಭದಲ್ಲಿ ನಿನ್ ಜೊತೆ ಇರ್ಲಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಮೋಸ್ಟ್ಲಿ ನನಗೆ ಬ್ರೆಡ್ ಬೇಕಾಗಿದ್ದಾಗ ನಮ್ ಟೇಬಲ್ ಹತ್ರ ಇರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ಎಂಜೆ ಅನ್ಕೊಂಡು ಆಯ್ತು ಬೇಜಾರಾಗ್ಬೇಡ, ಬ್ರೆಡ್ ತಂದ್ ಕೊಡಿ ಅಂತ ಹೇಳಿ ಹೋಗ್ತಾಳೆ. ಸೊ ಸ್ಪೈಡರ್ ಮ್ಯಾನ್ ಗಳೆಲ್ಲ ಹೇಗೋ ಮಾಡಿ ಕೆಳಗೆ ಬರ್ತಾ ಇದ್ದಾರೆ. ಕಿಂಗ್ ಪಿನ್ ಕೂಡ ಸ್ಪೀಚ್ ಮುಗಿಸ್ಕೊಂಡು ಬಂದು ಕೊಲೈಡರ್ ಸ್ಟಾರ್ಟ್ ಮಾಡಿಸ್ತಾನೆ. ಮತ್ತೆ ತನ್ನ ಹೆಂಡತಿ ಮಗನ DNA ಮ್ಯಾಚ್ ಮಾಡಿಸಿ DNA ಗೆ ಮ್ಯಾಚ್ ಆಗೋ ಹೆಂಡತಿ ಮಗ ಇಬ್ರು ಬೇರೆ ಡೈಮೆನ್ಷನ್ ಅಲ್ಲಿ ಇರೋದು ಗೊತ್ತಾಗಿ ಆ ಡೈಮೆನ್ಷನ್ ನ ಪೋರ್ಟಲ್ ಓಪನ್ ಮಾಡೋಕೆ ನೋಡ್ತಾರೆ. ಇದು ತುಂಬಾನೇ ರಿಸ್ಕಿ ಅಂತ ಸೈಂಟಿಸ್ಟ್ ಗಳು ಕಿಂಗ್ ಪಿನ್ ಗೆ ವಾರ್ನ್ ಮಾಡ್ತಾರೆ. ಆದ್ರೆ ನಾನು ಹೇಳಿದ್ ಮಾಡ್ರಿ ಸಾಕು ಅಂತ ಇವನು ಬೈತಾ ಇದ್ದಾನೆ. ಪೀಟರ್ ಆ ಕೀಯನ್ನ ಹಾಕೋ ಜಾಗಕ್ಕೆ ಹೋದಾಗ ಮತ್ತೆ ಎಲ್ಲ ಸೂಪರ್ ವಿಲನ್ ಗಳು ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ. ಇದೇ ಸಮಯಕ್ಕೆ ಅದೃಶ್ಯವಾಗಿರೋ ಮೈಲ್ಸ್ ಬಂದು ಡಾಕ್ಟರ್ ಆಕ್ಟೇವಿಯಸ್ಗೆ ಹೊಡೆದು ಪೀಟರ್ನ ಕಾಪಾಡ್ತಾನೆ. ಈಗ ನೋಡ್ತಿದ್ದಂಗೆ ಇಲ್ಲಿ ಯುದ್ಧನೇ ಶುರು ಆಗೋಗುತ್ತೆ. ಕೊಲೈಡರ್ನ ತಡೆಯೋರು ಯಾರು ಇಲ್ಲ. ಡಾಕ್ಟರ್ ಆಕ್ಟೇವಿಯಸ್ ಮೊದಲೇ ಕಿಂಗ್ ಪಿನ್ಗೆ ವಾರ್ನ್ ಮಾಡಿರ್ತಾಳೆ. ಕೊಲೈಡರ್ನ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಡೈಮೆನ್ಷನ್ ಎಲ್ಲ ಜೊತೆಗೆ ಬಂದು ಕ್ರಾಶ್ ಆಗೋ ಸಾಧ್ಯತೆ ಇದೆ ಅಂತ. ಈಗ ಅದೇ ಆಗ್ತಿದೆ. ಸಿಟಿಯಲ್ಲಿ ಎಲ್ಲಾ ಕಡೆ ಭೂಕಂಪ ಆಗ್ತಿದೆ ಮತ್ತೆ ಬಿಲ್ಡಿಂಗ್ ಗಳೆಲ್ಲ ಗ್ಲಿಚ್ ಆಗ್ತಿದ್ದಾವೆ. ಮೈಲ್ಸ್ ಅವರಪ್ಪ ಜನರನ್ನ ಕಾಪಾಡ್ತಿದ್ರೆ ಮೈಲ್ಸ್ ಅವರಮ್ಮ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ನ ಭೂಕಂಪದಿಂದ ಕಾಪಾಡ್ತಾ ಇದ್ದಾರೆ. ಈ ಕಡೆ ಕೊಲೈಡರ್ ನ ಒಳಗಿಂದ ಬೇರೆ ಡೈಮೆನ್ಷನ್ ಎಲ್ಲ ಹೊರಗೆ ಬರ್ತಾ ಇದೆ. ಬಿಲ್ಡಿಂಗ್ ಗಳು, ಕಾರ್, ಬಸ್ ಎಲ್ಲ ಒಂದೊಂದಾಗಿ ಇಲ್ಲಿಗೆ ಬರ್ತಾ ಇದ್ದಾವೆ. ಸ್ಪೈಡರ್ ಮ್ಯಾನ್ ಎಲ್ಲ ಬೇರೆ ಬೇರೆ ಆಗಿ ಒಬ್ಬೊಬ್ಬ ಸೂಪರ್ ವಿಲನ್ ಜೊತೆ ಫೈಟ್ ಮಾಡ್ತಿದ್ದಾರೆ. ಸ್ಪೈಡರ್ ಮ್ಯಾನ್ ನ ಟೂಮ್ ಸ್ಟೋನ್ ಗೆ ಹೊಡಿತಾ ಇದ್ರೆ ಪೆನಿ ಪಾರ್ಕರ್ ಗೆ ಸ್ಕಾರ್ಪಿಯನ್ ಹೊಡೆದು ರೋಬೋಟ್ ನ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಪೀಟರ್ ಪಾರ್ಕರ್ ಮತ್ತೆ ಸ್ಪೈಡರ್ ಮ್ಯಾನ್ ನಾಯರ್ ಬಂದು ಸ್ಕಾರ್ಪಿಯನ್ ನ ಸಾಯಿಸಿ ಪೆನಿ ಪಾರ್ಕರ್ನೇನೋ ಕಾಪಾಡ್ತಾರೆ. ಆದ್ರೆ ರೋಬೋಟ್ ಜಾಸ್ತಿ ಡ್ಯಾಮೇಜ್ ಆಗಿರೋದ್ರಿಂದ ಅದು ಆಫ್ ಆಗುತ್ತೆ. ಪೆನಿ ಪಾರ್ಕರ್ ನ ಲೈಫ್ ಅಲ್ಲಿ ರೋಬೋಟ್ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಅದಕ್ಕೆ ತುಂಬಾನೇ ಅಳ್ತಾಳೆ. ನಂತರ ರೋಬೋಟ್ ಒಳಗೆ ಇದ್ದ ರೇಡಿಯೋ ಆಕ್ಟಿವ್ ಸ್ಪೈಡರ್ ನ ತಗೊಂಡು ಇಲ್ಲಿಂದ ಹೊಡ್ತಾಳೆ. ಈಗ ಉಳಿದಿರೋ ಆಕ್ಟೇವಿಯಸ್ ಜೊತೆ ಪೀಟರ್, ಮೈಲ್ಸ್ ಮತ್ತೆ ಗ್ವೆನ್ ಫೈಟ್ ಮಾಡ್ತಿದ್ದಾರೆ. ಆದ್ರೆ ಇವಳನ್ನ ಸೋಲ್ಸೋದು ಕಷ್ಟ. ಸೊ 3 ಜನ ಜೊತೆಗೆ ಸೇರಿ ಇವಳನ್ನ ಕೊಲ್ಲೋ ಪ್ಲಾನ್ ಮಾಡ್ಕೊಂತಾರೆ. ಆದ್ರೆ ಇವ್ರೇನಾದ್ರೂ ಮಾಡೋಕ್ಕೂ ಮುಂಚೆನೆ ಆಕ್ಟೇವಿಯಸ್ ಇವರ ಹತ್ರ ಬರ್ಬೇಕಾದ್ರೆ ಬೇರೆ ಡೈಮೆನ್ಷನ್ ಇಂದ ಬಂದ ಒಂದು ಟ್ರಕ್ ಇವಳನ್ನ ಜೋರಾಗಿ ಗುದ್ಕೊಂಡ್ ಹೋಯ್ತು. ಸೊ ಮೈಲ್ಸ್ ಈಗ ಕೀ ತಗೊಂಡ್ ಹೋಗಿ ಅದರ ಪೋರ್ಟ್ ಗೆ ಹಾಕಿ ಕೊಲೈಡರ್ ನ ತನ್ನ ಕಂಟ್ರೋಲ್ ಗೆ ತಗೊಂತಾನೆ. ಮೊದಲು ಪೆನಿ ಪಾರ್ಕರ್, ನಂತರ ಸ್ಪೈಡರ್ ಮ್ಯಾನ್ ನಾಯರ್ ಮತ್ತೆ ಪೀಟರ್ ಪಾರ್ಕರ್ ಇಷ್ಟು ಜನರ ಪೋರ್ಟಲ್ ಓಪನ್ ಮಾಡಿ ವಾಪಸ್ ಅವರನ್ನ ತಮ್ಮ ಡೈಮೆನ್ಷನ್ ಗೆ ಕಳಿಸ್ತಾನೆ. ನೆಕ್ಸ್ಟ್ ಗ್ವೆನ್ ನ ಪೋರ್ಟಲ್ ಓಪನ್ ಆದಾಗ ಮೈಲ್ಸ್ ಮತ್ತೆ ಗ್ವೆನ್ ಇಬ್ರಿಗೂ ಅರಿವಾಗುತ್ತೆ ಮತ್ತೆ ನಾವು ಒಬ್ರಿಗೊಬ್ರನ್ನ ಮೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ. ಮೈಲ್ಸ್ ನಾವಿಬ್ರು ಫ್ರೆಂಡ್ ಆಗ್ಬೋದಾ ಅಂತ ಕೇಳಿದಾಗ ಗ್ವೆನ್ ಇದಕ್ಕೆ ಒಪ್ಕೊಂಡು ಇಲ್ಲಿಂದ ಕೊಲೈಡರ್ ನ ಲೈಟ್ ಬೀಮ್ ಮೇಲೆ ಹಾರಿ ತನ್ನ ಡೈಮೆನ್ಷನ್ ಗೆ ಹೋಗ್ತಾಳೆ. ಉಳಿದಿರೋ ಪೀಟರ್ಗೆ ಮೈಲ್ಸ್ ನ ನೋಡಿ ಖುಷಿ ಆಗುತ್ತೆ, ಕೊನೆಗೂ ಸ್ಪೈಡರ್ ಮ್ಯಾನ್ ಆದ್ನಲ್ಲ ಅಂತ. ಆದ್ರೆ ಇವನು ತನ್ನ ಡೈಮೆನ್ಷನ್ಗೆ ಹೋಗೋ ಅಷ್ಟರಲ್ಲಿ ಫುಲ್ ಉರ್ಕೊಂಡಿರೋ ಕಿಂಗ್ ಪಿನ್ ಬರ್ತಾನೆ. ನಾನು ಕಿಂಗ್ ಪಿನ್ ನ ತಡಿತೀನಿ, ನೀನ್ ಹೋಗಿ ಕೊಲೈಡರ್ನ ಆಫ್ ಮಾಡು ಅಂತ ಪೀಟರ್ ಹೇಳಿದಾಗ ಇಲ್ಲ, ನೀನು ನಿನ್ ಮನೆಗೆ ವಾಪಸ್ ಹೋಗಿ ಎಂಜೆ ಜೊತೆ ಹೊಸ ಜೀವನ ಶುರು ಮಾಡು ಅಂತ ಇವನೇ ಪೀಟರ್ ನ ಲೈಟ್ ಬೀಮ್ ಗೆ ತಳ್ತಾನೆ. ನಂತರ ಒಬ್ನೇ ಕಿಂಗ್ ಪಿನ್ ಜೊತೆ ಫೈಟ್ ಮಾಡೋಕೇನೋ ಬರ್ತಾನೆ. ಆದ್ರೆ ಕಿಂಗ್ ಪಿನ್ ತುಂಬಾನೇ ಪವರ್ಫುಲ್. ನೋಡೋಕೆ ಕಿಂಗ್ ಪಿನ್ ಏನ್ ಹೀಗಿದಾನಲ್ಲ ಅಂತ ಅನ್ಕೋಬಹುದು, ಆದ್ರೆ ಬಾಡಿಯಲ್ಲಿ ಫ್ಯಾಟ್ ಇರೋದಲ್ಲ, ಎಲ್ಲಾ ಮಸಲ್ಸ್ ಹಲ್ಕ್ ನ ರೀತಿ ತುಂಬಾನೇ ಸ್ಟ್ರೆಂತ್ ಇದೆ. ಅದಕ್ಕೆ ಇವನ ಕೈಯಲ್ಲಿ ಮೈಲ್ಸ್ ಚೆನ್ನಾಗಿ ಓಡಿಸ್ಕೊಂತಾ ಇದ್ದಾನೆ. ಆದರೆ ತುಂಬಾ ಹೊತ್ತು ಇಬ್ರು ಫೈಟ್ ಮಾಡಿ ಆದ್ಮೇಲೆ ಮೈಲ್ಸ್ ಇನ್ನೇನ್ ಸತ್ತ ಅನ್ನೋ ಸಂದರ್ಭದಲ್ಲಿ ಇವನು ಕಿಂಗ್ ಪಿನ್ ಗೆ ಕೇಳ್ತಾನೆ, ನಿನ್ಗೆ ಶೋಲ್ಡರ್ ಟಚ್ ನ ಬಗ್ಗೆ ಗೊತ್ತಾ ಅಂತ. ಕಿಂಗ್ ಪಿನ್ ಇವನ್ ಏನ್ ಹೇಳ್ತಾವನೆ ಅಂತ ಆಶ್ಚರ್ಯವಾಗಿ ನೋಡ್ಬೇಕಾದ್ರೆ ಮೈಲ್ಸ್ ತನ್ನ ಅಂಕಲ್ ಆರನ್ ಹೇಳ್ಕೊಟ್ಟಿದ ತರ ಇವನ ಭುಜದ ಮೇಲೆ ಕೈ ಇಟ್ಟು ಹೇ ಅಂತ ಹೇಳ್ತಾನೆ. ಇವನನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಮತ್ತೆ ಅವನ ಶೋಲ್ಡರ್ ಮೇಲೆ ಕೈ ಇಡೋದಕ್ಕೆ ನೆಪ ಅಷ್ಟೇ. ಇವನು ಭುಜದ ಮೇಲೆ ಕೈ ಇಟ್ಟಿರೋದಕ್ಕೆ ಇವನ ಬಯೋ ಎಲೆಕ್ಟ್ರಿಸಿಟಿಯಿಂದ ಕಿಂಗ್ ಪಿನ್ ಗೆ ಜೋರಾಗಿ ಶಾಕ್ ಹೊಡೆಯುತ್ತೆ. ಇದನ್ನ ಸ್ನೇಹಿತರೆ ವೆನಮ್ ಸ್ಟ್ರೈಕ್ ಅಂತ ಕರೀತಾರೆ. ಕಿಂಗ್ ಪಿನ್ ಗೆ ವೆಬ್ ಶೂಟ್ ಮಾಡಿ ಅವನನ್ನ ಕೊಲೈಡರ್ ನ ಆಫ್ ಮಾಡೋ ಬಟನ್ ಹತ್ರ ಬಿಸಾಕ್ತಾನೆ. ಇದರಿಂದ ಆ ಬಟನ್ ಪ್ರೆಸ್ ಆಗಿ ಕೊಲೈಡರ್ ಎಲ್ಲ ಡೈಮೆನ್ಷನ್ ನ ವಾಪಸ್ ಒಳಗೆ ಎಳ್ಕೊಂಡು ಕೊನೆಗೂ ಬ್ಲಾಸ್ಟ್ ಆಗುತ್ತೆ.
ಜೆಫ್ ಮತ್ತೆ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಇಲ್ಲಿಗೆ ಬಂದು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಮೈಲ್ಸ್ ತನ್ನ ತಂದೆ ಹತ್ರ ಫೋನ್ ಮಾಡಿ ಮಾತಾಡ್ತಾನೆ. ಜೆಫ್ ಕೂಡ ನೀನ್ ಏನ್ ಬೇಕಾದ್ರೂ ಮಾಡು, ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಮೈಲ್ಸ್ ಮಾಸ್ಕ್ ಹಾಕೊಂಡು ತನ್ನ ತಂದೆ ಹತ್ರ ಬಂದಿವರನ್ನ ತಪ್ಕೊಂತಾನೆ. ಮತ್ತೆ ಮೈಲ್ಸ್ ನಾನೇ ಅಂತ ಗೊತ್ತಾಗ್ಬಾರ್ದು ಅಂತ ಬೇಸ್ ವಾಯ್ಸ್ ಅಲ್ಲಿ ಮಾತಾಡಿ ನೀವ್ ಹಿಂದೆ ನೋಡಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಹಿಂದೆ ಕಿಂಗ್ ಪಿನ್ ನ ನೇತಾಗ್ ಬಂದಿದ್ದಾನೆ ಮೈಲ್ಸ್. ಸೊ ಜನ ಎಲ್ಲ ಹೊಸ ಸ್ಪೈಡರ್ ಮ್ಯಾನ್ ನ ಒಪ್ಕೊಂತಾರೆ. ಮೈಲ್ಸ್ ಕೂಡ ಸ್ಪೈಡರ್ ಮ್ಯಾನ್ ನ ಕೆಲಸ ಅಂದ್ರೆ ಜನರನ್ನ ತೊಂದರೆಯಿಂದ ಕಾಪಾಡೋದು ಶುರು ಮಾಡ್ಕೊಂತಾನೆ. ಮತ್ತೆ ತನ್ನ ಸ್ಪೈಡರ್ ಮ್ಯಾನ್ ಲೈಫ್ ನ ತುಂಬಾನೇ ಎಂಜಾಯ್ ಮಾಡ್ತಿದ್ದಾನೆ. ಇನ್ನೊಂದ್ ಕಡೆ ಬೇರೆ ಸ್ಪೈಡರ್ ಮ್ಯಾನ್ ಗಳೆಲ್ಲ ತಮ್ಮ ತಮ್ಮ ಡೈಮೆನ್ಷನ್ ಅಲ್ಲಿ ಖುಷಿಯಾಗಿದ್ದಾರೆ. ಆದ್ರೆ ಗ್ವೆನ್ ಮೈಲ್ಸ್ ಜೊತೆ ಇರೋ ಫೋಟೋನ ನೋಡ್ಕೊಂಡು ಬೇಜಾರಲ್ಲಿ ಇದ್ದಾಳೆ. ಪೀಟರ್ ಬಿ ಪಾರ್ಕರ್ ಮತ್ತೆ MJ ಹತ್ರ ಹೋಗಿ ತನ್ನ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ. ಇದಾದ್ಮೇಲೆ ಸ್ನೇಹಿತರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಬೇರೆ ಡೈಮೆನ್ಷನ್ ಅಲ್ಲಿರೋ ಇನ್ನೊಬ್ಬ ಸ್ಪೈಡರ್ ಮ್ಯಾನ್ ನ ತೋರಿಸ್ತಾರೆ. ಇವನ ಹೆಸರು ಮಿಗೆಲ್ ಓಹರಾ ಅಂತ. ಇವನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ ಲೈಲಾ ಗಿಸ್ಮೋ ಅನ್ನೋ ಒಂದು ವಾಚ್ ನ ರೀತಿ ಇರೋ ಡಿವೈಸ್ ನ ಮಾಡ್ಕೊಡುತ್ತೆ. ಇದರ ಸಹಾಯದಿಂದ ಸ್ಪೈಡರ್ ಮ್ಯಾನ್ ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ಗೆ ಯಾವುದೇ ಗ್ಲಿಚ್ ಆಗ್ದಂಗೆ ಟ್ರಾವೆಲ್ ಮಾಡಬಹುದು. ಈಗ ಮಿಗೆಲ್ ಓಹರಾ ಅರ್ತ್ 67 ಅಲ್ಲಿರೋ ಸ್ಪೈಡರ್ ಮ್ಯಾನ್ ಹತ್ರ ಬರ್ತಾನೆ. ಇಲ್ಲಿ 1967ನೇ ಇಸ್ವಿ ನಡೀತಾ ಇದೆ. ಅಂದ್ರೆ ಮೊದಲನೇ ಸ್ಪೈಡರ್ ಮ್ಯಾನ್ ಆಗಿದ್ದು ಇಲ್ಲೇ. ಯಾಕಂದ್ರೆ 1967ರಲ್ಲೇ ಸ್ಪೈಡರ್ ಮ್ಯಾನ್ ನ ಆನಿಮೇಟೆಡ್ ಸೀರೀಸ್ ರಿಲೀಸ್ ಆಗಿತ್ತು. ಮಿಗೆಲ್ ಓಹರಾ ಈ ಸ್ಪೈಡರ್ ಮ್ಯಾನ್ ಯಾವ್ದೋ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದಾನೆ. ಆದ್ರೆ ಈ ಸ್ಪೈಡರ್ ಮ್ಯಾನ್ ಯಾರ್ ನೀನು ಅಂತ ಕೇಳಿದಾಗ ನಾನು ಫ್ಯೂಚರ್ ಇಂದ ಬಂದಿರೋದು ಅಂತ ಮಿಗೆಲ್ ಓಹರಾ ಇವನ್ಗೆ ಪಾಯಿಂಟ್ ಮಾಡಿ ಹೇಳಿದಾಗ ನನಗೇನೆ ಬೆಡ್ ತೋರಿಸಿ ಮಾತಾಡ್ತೀಯ ಅಂತ ಇಬ್ರು ಜಗಳ ಆಡೋದಕ್ಕೆ ಶುರು ಮಾಡ್ಕೊಂತಾರೆ. ಈ ಮಿಗೆಲ್ ಓಹರಾ ಯಾರು, ಇವನ್ ಯಾಕೆ ಇಲ್ಲಿಗೆ ಬಂದ, ಏನ್ ಕತೆ ಅಂತ ಎಲ್ಲ ಸ್ನೇಹಿತರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಮೂವಿ ಮುಗಿಬೇಕಾದ್ರೆ ಸ್ಟ್ಯಾನ್ಲಿ ಅವರು ಒಂದು ಮಾತು ಹೇಳಿರೋದನ್ನ ತೋರಿಸ್ತಾರೆ. ಏನಂದ್ರೆ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಸಹಾಯ ಯಾಕೆ ಮಾಡ್ಬೇಕು, ಮಾಡಿದ್ರೆ ನಮ್ಗೇನಾಗುತ್ತೆ ಅಂತ ಯೋಚನೆ ಮಾಡ್ದಲೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ ಅಂತ, ಏನು ಕಾರಣ ಇಲ್ದಲೆ ತೊಂದರೆಯಲ್ಲಿ ಇರೋಂತವ್ರಿಗೆ ಸಹಾಯ ಮಾಡ್ತಾನಲ್ಲ ಅವನೇ ನಿಜವಾದ ಸೂಪರ್ ಹೀರೋ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆದ್ರೆ ಪಾರ್ಟ್ 2 ಸ್ನೇಹಿತರೆ ಪಾರ್ಟ್ 1ಗಿಂತ ಚೆನ್ನಾಗಿದೆ. 100 ಸ್ಪೈಡರ್ ಮ್ಯಾನ್ ಒಟ್ಟಿಗೆ ಸೇರ್ತಾರೆ. ಜೊತೆಗೆ ಮೈಲ್ಸ್ಗೆ ಸಂಬಂಧಪಟ್ಟ ಶಾಕಿಂಗ್ ವಿಷಯಗಳು ಕೂಡ ರಿವೀಲ್ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಆ ರೇಡಿಯೋ ಆಕ್ಟಿವ್ ಸ್ಪೈಡರ್ ಮೈಲ್ಸ್ಗೆ ಕಚ್ಚಿರೋದ್ರಿಂದ ಇಡೀ ಮಲ್ಟಿವರ್ಸ್ಗೆ ತೊಂದರೆ ಉಂಟಾಗುತ್ತೆ ಅಂತ, ಅದು ಹೇಗೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಸೊ ಸ್ನೇಹಿತರೆ ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ತುಂಬಾನೇ ಕಷ್ಟಪಟ್ಟು ಮಾಡಿದ್ದೀನಿ ಸ್ನೇಹಿತರೆ, ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ. ಮತ್ತೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.